ಶಕ್ತಿ ತುಂಬದೆ ಇವರ ಉದ್ದೇಶ. ಇದರಲ್ಲಿ ಏನು ತಾರತಮ್ಯ ಇಲ್ಲ. ಜನ ಬೇಕಾದಷ್ಟು ಕೇಳಿದ್ರೆ ಇವತ್ತು ಸರ್ಕಾರ ನಾವು ಹಳ್ಳಿಗಳಲ್ಲಿ ಹೋದಾಗ ಜನ ಇವತ್ತು ಬಡವರು 2000 ರೂಪಾಯಿ ಯಾರೋ ಕೇಳಿದ್ರೆ ಯಾಕೆ ಕೊಡ್ಬೇಕಾಗಿತ್ತು ನಿಮ್ಗೆ ಏನಪ್ಪ ಕಾರ್ಡ್ ಅಂತ ಕೇಳಿದ್ರೆ ನಾನು BPL ಕಾರ್ಡ್ ಅಂತ ತೆಗಿಬೇಕಾದ ಡಾಕ್ಟರ್ 2000 ದುಡ್ಡು ಬೇಡ ನಿಮ್ಗೆ. ಹಂಗೆ ನೀವು ಅದನ್ನು ಸದುಪಯೋಗ ಪಡಿಸ್ಬೇಕು. ಜನರಿಗೆ ಹೇಳ್ಬೇಕು ಪ್ರಶ್ನಾರ್ಹವಾಗಿರ್ತಕ್ಕಂಥ 2000 ರೂಪಾಯಿ ತಿಂಗಳ ಸಿಕ್ಕಿದ್ರೆ ಅವರ ಖರ್ಚು ವೆಚ್ಚಕ್ಕೆ ಆಗಿದೆ. ಇಂಥ ಒಂದು ಸಾಧನೆ ಕಾರ್ಯಕ್ರಮವನ್ನ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು ತಂದಿದ್ದಾರೆ. ಅವರಿಗೆ ತುಂಬಾ ಧನ್ಯವಾದಗಳು ಸರ್ಕಾರಕ್ಕೆ ಮತ್ತು ಇಲ್ಲಿ ನಡೆತಕ್ಕಂಥ ಎಲ್ಲ ನನ್ನ ಬಂಧು ಭಗಿನಿಯರಿಗೆ ಧನ್ಯವಾದಗಳನ್ನು ಸಲ್ಲಿಸಿ ಮಾನ್ಯ ಶಾಸಕರಿಗೆ ಪ್ರತ್ಯೇಕವಾಗಿ ನನ್ನ ಅನಂತ ನಮಸ್ಕಾರಗಳನ್ನು ಹೇಳಿ ತಿಳಿಸುತ್ತಾ ನನಗೆ ಭಾಷಣ ಮಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಭಾಷಣ ಮುಗಿಸುತ್ತೇನೆ. ಜೈ ಭಾರತ ಮಾತೆ. ಅರಸೀಕೆರೆ ಕ್ಷೇತ್ರದ ಸನ್ಮಾನ್ಯ ಶಾಸಕರು, ಗೃಹ ಮಂಡಳಿಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶಿವಲಿಂಗೇಗೌಡ ಸಾಹೇಬರವರೇ ಹಾಗೂ ಈ ಗ್ಯಾರಂಟಿ ಯೋಜನೆಗಳ ಸಮಿತಿ ಅಧ್ಯಕ್ಷರಾದ ಧರ್ಮಶೇಖರ್ ಅವರೇ ಹಾಗೂ ಉಪಾಧ್ಯಕ್ಷರಾದ ಜವನಪ್ಪನವರೇ, ನಮ್ಮ ನೆಚ್ಚಿನ ನಾಯಕರಾದ ಬಿಳಿ ಚೌಡಯ್ಯನವರೇ, ಹನುಮಪ್ಪನವರೇ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಾದ ಭರತನಾಡಿನ ಭಗೀರಥ ನಮ್ಮೆಲ್ಲರ ನೆಚ್ಚಿನ ನಾಯಕರು, ದೇವಾಲಯದ ಜೀರ್ಣೋದ್ಧಾರಕ ಕ್ಷೇತ್ರದ ಸನ್ಮಾನ್ಯ ಶಾಸಕರು ಸನ್ಮಾನ್ಯ ಶಿವಲಿಂಗೇಗೌಡರೇ ಹಾಗೂ ಜಿಲ್ಲಾ ಪಂಚಾಯತಿಯ ಮಾಜಿ ಉಪಾಧ್ಯಕ್ಷರು ಹಿರಿಯರೂ ಆದ ಬಿಳಿ ಚೌಡಯ್ಯನವರೇ, ಕಾಂಗ್ರೆಸ್ನ ತಾಲೂಕು ಅಧ್ಯಕ್ಷರು ಹಿರಿಯರೂ ಆದ ಶ್ರೀನಿವಾಸ ಅಣ್ಣವರೇ, ಕಾಂಗ್ರೆಸ್ಸಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನನ್ನ ಆತ್ಮೀಯರು ಆದ ಮೆಟ್ರೋ ಬಾಬಣ್ಣವರೇ ಹಾಗೂ ವಾಲ್ಮೀಕಿ ಸಮಾಜದ ಹಿರಿಯರು ಆದ ಹನುಮಪ್ಪ ಅವರೇ, ಇಒ ಸಾಹೇಬ್ರೆ ಹಾಗೂ ಈ ಸಮಿತಿಯ ನೂತನ ಉಪಾಧ್ಯಕ್ಷರಾದ ಜವನಪ್ಪ ಅವರೇ, ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಗಂಜಿಗೆರೆ ಚಂದ್ರಣ್ಣವರೇ ಜವಾಬ್ದಾರಿ ಕೊಟ್ಟಿದ್ದಾರೆ. ಈ ಜವಾಬ್ದಾರಿನ ನಾವು ಚಾಚು ತಪ್ಪನೆ ಕೆಟ್ಟ ಕಡೆ ಸಮಾಜಕ್ಕೆ ಏನ್ ಮಿಕ್ಕಿದೆ ಅದನ್ನು ಮಾಡಕ್ಕೆ ನಾವು ನಿಮ್ಮೆಲ್ಲರ ಮುಂದೆ ಹೇಳ್ತೀವಿ. ಈ ಕಾರ್ಯಕ್ರಮ ಇದು ಏನು ಯೋಜನೆ ಕಾರ್ಯಕ್ರಮ ಇದಾವೆ ನಾವು ಪ್ರಯತ್ನ ಮಾಡಿ ಎಲ್ಲದೂ ಇದನ್ನ ಜನಕ್ಕೆ ತಲುಪಕ್ಕೆ ಪ್ರಯತ್ನ ಮಾಡ್ತೀವಿ. ಅದೇ ರೀತಿ ಇವತ್ತು ಕರ್ನಾಟಕ ಸರ್ಕಾರ ಚುನಾವಣೆ ಮುಂಚಿತವಾಗಿ ಇದನ್ನ ಒಂದು ಜಾರಿ ಮಾಡಿತ್ತು. 5 ಗ್ಯಾರಂಟಿಗಳನ್ನು ಜಾರಿ ಮಾಡಿ ಪ್ರಣಾಳಿಕೆ ಬಿಟ್ಟು ಈ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರು ಈ ಪ್ರಣಾಳಿಕೆಯನ್ನು ಬಿಟ್ಟು ಜನಗಳ ಮುಂದೆ ಬಂದ್ರು. ನಾವು 5 ಪ್ರಣಾಳಿಕೆಯನ್ನು ಬಿಟ್ಟು ನಾವು ನಿಮಗೆ ಅಧಿಕಾರ ಕೊಡಿ, ನಾವು ಇದೆಲ್ಲ ನಿಮಗೆ ಪೂರೈಸ್ತೀವಿ ಅಂತ. ಇದಕ್ಕೆ ವಿರೋಧ ಆಯ್ತು. ಯಾಕಂದ್ರೆ ಹಿಂದಿದ್ದ ಸರ್ಕಾರ ಪಾರ್ಟಿ ಸರ್ಕಾರ 40% ತಿಂತಾ ಇದ್ರು ಅಷ್ಟೇ. ಈ 40% ನಮ್ಮ ಸರ್ಕಾರ ನಿಮಗೆಲ್ಲ ಹಂಚ್ತಾ ಇದೆ. ಈ ಯೋಜನೆ ಬಿಟ್ಟಾಗ ಇದೆಲ್ಲ ಆಗುತ್ತೆ, ಈ ಯೋಜನೆ ಏನ್ ಕೊಡಕ್ಕಾಗುತ್ತೆ ಅಂತೇಳಿ ಮಾತಾಡಿದ್ರು. ಆದ್ರೆ ಈ ರಾಜ್ಯದ ಏನು ಮತ ಬಾಂಧವರಿದ್ದಾರೆ ಯೋಚನೆ ಮಾಡಿದ್ರು. ಹೌದು 40% ದುಡ್ಡನ್ನ ಯಾರೋ ಒಬ್ಬ ತಿನ್ನಬದ್ದು ಈ ಎಲ್ಲ ಬಡ ಕುಟುಂಬಗಳಿಗೆ ಎಲ್ಲ BPL ಕಾರ್ಡ್ ಇರ್ಬೋದು ಎಲ್ಲರೂ ಇದನ್ನ ಉಪಯೋಗಿಸಿದ್ದಾರೆ. ಅವರಿಗೆ ಮುಟ್ಟುತ್ತೆ ಅಂತ ಹೇಳಿ ಈ ರಾಜ್ಯದಲ್ಲಿ 135 ಸೀಟನ್ನ ಇವತ್ತು ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಸಾಹೇಬರಿಗೆ ಕೊಟ್ಟು ಆ 135 ಸೀಟು ಕೊಟ್ಟು ಇವತ್ತು ಸಿದ್ದರಾಮಯ್ಯ ಸಾಹೇಬರು ಪ್ರತಿಯೊಬ್ಬರಿಗೂ ತಲುಪಿದ್ದಾರೆ. ರಾಜ್ಯದಲ್ಲಿ ಯಾರಿಗೂ ತಲುಪಿಲ್ಲ. ತಾಂತ್ರಿಕ ದೋಷದಿಂದ ಈ 5 ಗ್ಯಾರಂಟಿಗೆ 1 ತಿಂಗಳು 2 ತಿಂಗಳು ಹಿಂದೆ ಮುಂದೆ ಆಗ್ತಾ ಇದೆ. ಇವತ್ತು ಶಕ್ತಿ ಯೋಜನೆ ಮಾಡಿದ್ರೆ ನಿಮ್ಗೆಲ್ಲ ಗೊತ್ತಿದೆ. ಇವತ್ತು ಎಷ್ಟೋ ಹೆಣ್ಮಕ್ಳು ದೇವಸ್ಥಾನಗಳಿಗೆ ಹೋಗಿರ್ಲಿಲ್ಲ. ಇವತ್ತು ಧರ್ಮಸ್ಥಳಕ್ಕೆ ಇರ್ಬೋದು, ಎಲ್ಲಿ ಮನೆಯಿಂದ ಮನೆಗೆ ತವ್ರ ಮನೆಗಳಿಗೆ ಹೋಗ್ಬೇಕಾದ್ರೆ ಯೋಚನೆ ಮಾಡೋದು. ಈ ಶಕ್ತಿ ಯೋಜನೆಯಲ್ಲಿ ಎಷ್ಟು ಬಸ್ ಹೋಗ್ಬೇಕಾದ್ರೆ ಅದಕ್ಕೆ ಎಷ್ಟು ಪ್ರಯಾಣಿಸುವ ವೆಚ್ಚ ಎಷ್ಟು ಅಂತೇಳಿ ಆ ಯೋಜನೆ ನಿಜಕ್ಕೂ ನ್ಯಾಯನೇ ಆದದ್ದು ಅಂತ ಹೇಳಕ್ ಇಷ್ಟಪಟ್ಟ. ಇವತ್ತು ಗೃಹ ಜ್ಯೋತಿ ನಿಮ್ಗೆಲ್ಲ ಗೊತ್ತಿದೆ 200 ಯೂನಿಟ್ ಇವೇನು 50 ಯೂನಿಟ್ ಉಳಿಸ್ತಾರೆ, ಅದನ್ನ 10 ಯೂನಿಟ್ ಕೊಟ್ಟಿದ್ದಾರೆ. ಅದು ಸಕ್ಸಸ್. ಇದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ 99% ಗೃಹ ಜ್ಯೋತಿ ಎಲ್ಲ ಉಪಯೋಗಿಸಿದ್ದಾರೆ. ಅದೇ ರೀತಿ ಇವತ್ತು ಗೃಹಲಕ್ಷ್ಮಿ ನಿಮ್ಗೆ ಗೊತ್ತಿದೆ ಎಲ್ಲ ಮನೆಗೂ ಇವತ್ತು 2,000 ಬರ್ತಿದ್ದಾರೆ. ಇವತ್ತು 2,000 ಇವೆಲ್ಲ ತಗೊಂತ ಇದ್ದೀರಾ. ಆದ್ರೆ ಈ ತಗೊಂಡಲ್ಲ ಫಸ್ಟ್ ವಿರೋಧ ಪಕ್ಷದ ಫಸ್ಟ್ ಪಾಸ್ಬುಕ್ ತಗೊಂಡು ಚೆಕ್ ಮಾಡ್ತಾರೆ, ಬಂದಿಲ್ಲ ಸಿದ್ದರಾಮಯ್ಯ ದುಡ್ಡು ಅಂತ. ದುಡ್ಡು ವಿಷಯ ಬೈಕೊಂಡ್ ಬರ್ತಾರೆ ಏನ್ ಬೇಕಾಗಿತ್ತು ಅಂತ. ಅವ್ರು ಹೇಳೋದು ಒಂದೇ, ಸಿದ್ದರಾಮಯ್ಯರು ಸರ್ಕಾರ ಕೊಟ್ಟಿದೆ, ಅವ್ರು ಎಷ್ಟು ಕಟ್ಬಿಟ್ಟಿದ್ದಾರೆ. ಈ ಎಲ್ಲ ಹಣವನ್ನ ದುಡ್ಡಿಗೆ ಕೊಡ್ಬೇಕಾರ ಉಪಯೋಗಿಸಿದ್ರೆ ನಮ್ಮ ಸರ್ಕಾರ ಬೈಬಾರ್ದು. ಇವು ಇಲ್ಲ ಅಂದ್ರೆ ನೀವು ತಗೊಳ್ಳೇಬೇಡ್ರಿ. ಆ ಗೃಹಲಕ್ಷ್ಮಿ ಯೋಜನೆ ಇವತ್ತು 90.91% ಆಗಿದೆ ಅರಸೀಕೆರೆ ತಾಲೂಕಲ್ಲಿ ಕರ್ನಾಟಕ ರಾಜ್ಯಕ್ಕಿಂತ ಜಾಸ್ತಿ ಆಗಿದೆ. ನಾವು ಅದು ಶ್ರೀನಿವಾಸ ಸಾಹೇಬರಿಗೆ ನಾವು ಅದಕ್ಕೆ ಕೃತಜ್ಞತೆ ಸಲ್ಲಿಸ್ತೀವಿ. ನಮ್ಮ KB ಇಂಜಿನಿಯರ್ ಹೇಳಿ, ಯಾಕಂದ್ರೆ 742 ಇದೆ. ನನಗೆ ಸಾಹೇಬರು 3 ತಿಂಗಳು ಹೇಳಿದ್ರು ಇದಕ್ಕೆ ಅಧ್ಯಕ್ಷ ಮಾಡ್ತೀವಿ ಗ್ಯಾರಂಟಿ ಸಮಿತಿ ಅಂದಾಗ ಅವಾಗ 70% ಆಯ್ತು. ಸಾಹೇಬರು ಕೇಳ್ತೀವಿ ಇವತ್ತು
ಆಗಿದೆ. ನನಗೆ ಅದು ಖುಷಿ ಆಗಿದೆ. ಸುಮ್ಮನೆ ಗಂಧರಿಗೂ ಬಂದರಿಗೆಲ್ಲ ಅವ್ರು ಕೆಲಸ ಮಾಡ್ಕೊಂಡಿದ್ದು ಅದಕ್ಕಿರ್ಬೋದು, ಇಲ್ಲ ಸಾಹೇಬರ ಪ್ರಯತ್ನನೋ ನಮ್ಮೆಲ್ಲ ಪ್ರಯತ್ನ ಗೊತ್ತಿಲ್ಲ. ಅದೇ ರೀತಿ ಇವತ್ತು ವಿದ್ಯಾನಿಧಿ ಎಲ್ಲರಿಗೂ ಬಂದಿದೆ, ವಿದ್ಯಾನಿಧಿಗಳು ಎಲ್ಲರಿಗೂ ಕೊಟ್ಟಿದ್ದಾರೆ. ಹೀಗೆ ಸರ್ಕಾರದ ಎಲ್ಲ ಯೋಜನೆಯನ್ನು ಉಪಯೋಗಿಸಲು ನೀವು ಸರ್ಕಾರನ ತೆಗೆಯಬಾರ್ದು. ಯಾಕಂದ್ರೆ ಇವತ್ತು 136 ಸೀಟ್ ತಗೊಂಡು ಸರ್ಕಾರ ನಡೆಸ್ತಿದೀವಿ. ನೀವೇನ್ ಮಾಡ್ತೀರಾ? ನೀವು ಯಾವ್ದೋ ಒಂದು ಇಟ್ಕೊಂಡ್ಬಿಟ್ಟು ಇವತ್ತು ಹಳ್ಳಕ್ಕೆ ಹೋಗ್ತಾರೆ. ಇವತ್ತು ಸಿದ್ದರಾಮಯ್ಯನವರಿಗೆ ಸಾಕಿ ಮತ್ತೆ ಯಾರು ಇಲ್ಲ. ಇವತ್ತು ಅವರು ಒಳ್ಳೆ ಸರ್ಕಾರ ಆಳ್ವಿಕೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಅದಾಯ್ತು. ಸನ್ಮಾನ್ಯ ಶಿವಲಿಂಗಿ ಅವರು ಅರಸೀಕೆರೆ ಬಂದಾಗ ನಿಮ್ಗೆಲ್ಲ ಗೊತ್ತಿದೆ. ಅರಸೀಕೆರೆ ಬಂದಾಗ ಸಾವಿರಾರು ದೇವಾಲಯಗಳು ಕೇಳ್ತಿದ್ರು. ಅವ್ರೇನು ಅವಾಗ ದುಡ್ಡು ಕೊಡ್ರಿ, ನಿಮ್ಮನ್ನ ಎಣ್ಣೆ ಕೊಡ್ತಿಲ್ಲ, ನಾವೇನು ಅವ್ರು ಕೇಳ್ತಿಲ್ಲ. ಊರಲ್ಲಿ ದೇವಾಲಯಗಳನ್ನು ಕಟ್ಕೊಡ್ರಿ ಅಂತ ನಾವು ಅವ್ರು ಕೇಳ್ತಾ ಇದ್ದು. ಇವತ್ತು ತಾಲೂಕಲ್ಲಿ ಹೆಚ್ಚು ಕಮ್ಮಿ 1,500-2,000 ದೇವಾಲಯಗಳು ಸಣ್ಣ ಪುಟ್ಟ ಕಟ್ಕೊಟ್ಟಿದ್ದಾರೆ ಸನ್ಮಾನ್ಯ ಶಿವಲಿಂಗಿ ಅವರು. ಯಾಕಂದ್ರೆ ಅದಕ್ಕೆ ಆ ಪರಮಾತ್ಮ ಅವ್ರನ್ನ ಈ ಮಟ್ಟಕ್ಕೆ 4 ಬಾರಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಅಂದ್ರೆ ಅವರ ಒಂದು ಕಾರ್ಯವೈಖರ್ಯದಿಂದ. ಅದೇ ರೀತಿ ಇವತ್ತು ಮಕ್ಕಳಿಗೆ ಎಜುಕೇಶನ್ ಮಾಡ್ಬೇಕು ಅಂದ್ರೆ ಹಳ್ಳಿಲ್ಲ ಹೋದ್ರು. ಇವತ್ತು ಮೊರಾರ್ಜಿ ಶಾಲೆಯಲ್ಲಿ 5,000-6,000 ಮಕ್ಕಳು ಓದ್ತಾ ಇದೆ. ಇವತ್ತು ನಿಮ್ಗೆಲ್ಲ ಗೊತ್ತಿದೆ ಮೊರಾರ್ಜಿ ಶಾಲೆ. ಯಾಕಂದ್ರೆ ಮಕ್ಕಳಿಗೆ ನಾವೆಲ್ಲಿ ಕೇಳ್ತೀವಿ ಅಲ್ಲೇ ಬಿಟ್ಟು ಹೋಗ್ತೀವಿ. 6,000 ಮಕ್ಕಳು ಇವತ್ತು ವಿದ್ಯಾಭ್ಯಾಸ ಮಾಡ್ತಿದ್ದೇವೆ. ಅದರಿಂದ ತಾಲೂಕಿನ ಮೂಲೆಗಳಲ್ಲೂ ಮೊರಾರ್ಜಿ ಶಾಲೆ ಕಟ್ಕೊಟ್ಟಿದ್ದಾರೆ. ಅದಾಯ್ತು. ಇವತ್ತು ಇಂಜಿನಿಯರಿಂಗ್ ಕಾಲೇಜು ಇರೋಲ್ಲ. ಇವತ್ತು ಇಂಜಿನಿಯರಿಂಗ್ ಕಾಲೇಜ್ ಪ್ರಕಾರ ಕುಮಾರಣ್ಣ ಸರ್ಕಾರ ಇತ್ತು. ಅವತ್ತು ಅವ್ರು ಹೇಳಿದ್ರು ಮಿನಿಸ್ಟರ್ ಕೊಡೋಣ ಇಂಜಿನಿಯರಿಂಗ್ ಕಾಲೇಜ್ ಕೊಡೋಣ ಅಂತ. ಆ ಮಿನಿಸ್ಟರ್ಗಿರಿ ನನಗೆ ಬೇಡ, ಅರಸೀಕೆರೆ ತಾಲೂಕಲ್ಲಿ ಬಡ ವಿದ್ಯಾರ್ಥಿಗಳು ಇದ್ದಾರೆ, ಇಂಜಿನಿಯರಿಂಗ್ ಕಾಲೇಜ್ ಆಗಲೇಬೇಕು ಅಂತ ಅರಸೀಕೆರೆ ಒಂದು ಇಂಜಿನಿಯರಿಂಗ್ ಕಾಲೇಜ್ ತಮ್ಮರು ಕೆಲವೇ ದಿನಗಳಲ್ಲಿ ಉದ್ಘಾಟನೆ ಆಗುತ್ತೆ. ಇವತ್ತು ಪಾಲಿಟೆಕ್ನಿಕ್ ಕಾಲೇಜ್ಗಳು ನರ್ಸಿಂಗ್ ಕಾಲೇಜ್ ತರಬೇಕು ಅವ್ರ ಆಸೆ ಇದೆ, ಅದು ಆಗುತ್ತೆ. ಇವತ್ತು ಎಲ್ಲ ನಾವೊಂದು ಹಿಂದೆ ನೋಡಿದ್ರ ಸರ್ಕಾರದಲ್ಲಿ ನಾವೆಲ್ಲ ಹೆಣ್ಮಕ್ಳು ನಾವೆಲ್ಲ ಇದಕ್ಕೆ ಹೋಗಿದ್ವಿ, ಗಾರ್ಮೆಂಟ್ಸ್ಗೆ ಅಂತ ಬೆಂಗಳೂರಿಗೆ ಹೋಗಿದ್ದು. ಇಲ್ಲಿ ಕುಡಿಯಕ್ಕೆ ನೀರಿಲ್ಲ, ಊಟಕ್ಕೆಲ್ಲ ತೊಂದರೆ ಆಗಿ ಬೆಂಗಳೂರು ಸಂದರ್ಭದಲ್ಲಿ ಸನ್ಮಾನ್ಯ ಶಿವಲಿಂಗಿ ಅವರು ಮುಂದಾಲೋಚನೆ ಮಾಡಿ ಇವತ್ತು ಕೆಲವು ಕಂಪನಿಗಳಲ್ಲಿ ಅವರನ್ನ ಒಂದು ಒಡಂಬಡಿಕೆ ಮಾಡ್ಕೊಂಡು ಇವತ್ತು ಅರಸೀಕೆರೆಯಲ್ಲಿ 15,000-18,000 ಹೆಣ್ಮಕ್ಳು ಗಾರ್ಮೆಂಟ್ಸ್ಗೆ ಹೋಗ್ತಾರೆ. ಅವ್ರು ಇವತ್ತು ಅಲ್ಲಿಂದ ಬಂದು ಗಾರ್ಮೆಂಟ್ಸ್ ಹೋಗಿ ಅರಸೀಕೆರೆಯಲ್ಲಿ ಎಷ್ಟು ಟ್ರಾನ್ಸಾಕ್ಷನ್ ಆಗ್ತದೆ, ಆಟೋ ಡ್ರೈವರ್ ಇರ್ಬೋದು, ಅಂಗಡಿ ಇರ್ಬೋದು. ಇದೇ ರೀತಿ ನಾನಾ ಯೋಜನೆಗಳು ಸನ್ಮಾನ್ಯ ಶಿವಲಿಂಗಿ ಅವರಿಗೆ ಹೇಳಕ್ ಹೋದ್ರೆ ಇಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಸಾಧನೆ ಆಗುತ್ತೆ. ಇವತ್ತು ಸಮುದಾಯ ಭವನಗಳು ಎಲ್ಲ ವರ್ಗದ ಸಮಾಜಕ್ಕೂ ಸಮುದಾಯ ಭವನ. ಎತ್ತಿನೊಳಗೆ ಇವತ್ತು ಸಿದ್ದರಾಮಯ್ಯ ಅವತ್ತು ಕೊಟ್ಟಿದೆ. ಎತ್ತಿನೊಳಗೆ ಬೇರೆ ಯಾರು ಕೊಟ್ಟಿರಲಿಲ್ಲ. ಸಿದ್ದರಾಮಯ್ಯ ಸಾಹೇಬರು ಅವತ್ತು ಕೊಟ್ಟರು. ಇವತ್ತು ಸಹ ಮೊನ್ನೆ ಸೆಟ್ಟೇಶ್ವರದಲ್ಲಿ ಅವತ್ತು ಹೇಳಿದ್ದಾರೆ ಈ ಅರಸೀಕೆರೆ ತಾಲೂಕು ಈ ರಾಜ್ಯದಲ್ಲಿ 6,000 ಕೋಟಿ ಆಗುತ್ತೆ ಅಂತ ಅದು ಮಾಡ್ಕೊಡ್ತಾರೆ. ಅದಕ್ಕೆ ಹೋರಾಟ ಮಾಡಿದ ಶಿವಲಿಂಗಿ ಅವರು ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಅವತ್ತು ಇವತ್ತು ನಾವು ಜೆಡಿಎಸ್ ಪಕ್ಷದಲ್ಲಿದ್ದು ಅವತ್ತು ನಮ್ಮನ್ನು ಹೋಗಬೇಡ ಅಂದ್ರು. ಇವತ್ತು ಶಿವಲಿಂಗಿ ಅವ್ರನ್ನ ಕೋಲಾರ ಸಭೆ ಮಾಡಿ ದೊಡ್ಡಬಳ್ಳಾಪುರ ಮಾಡಬಾರ್ದು, ನೀವು ಹೋಗಬೇಡ ಅಂದ್ರು. ಅವರು ಅರಸೀಕೆರೆ ತಾಲೂಕಿನ ಜನಕ್ಕೆ ನೀರು ಬರೋದಾದ್ರೆ ನಾನು ಯಾವ ಪಕ್ಷದ ಲೆಕ್ಕ ಹಾಕಲ್ಲ, ನಾನು ಹೋಗ್ತೀನಿ. ಅವತ್ತು ಹೋಗಿ ಅವ್ರದ್ದೇನು ಪ್ಲಾನ್ ಇತ್ತು ಅವ್ರ ಪ್ರಕಾರ ಇವತ್ತು 1,800 ಅಡಿಗಳಿಂದ ಎತ್ತರದಿಂದ ಎತ್ತಿನೊಳಗೆ ಬಂದು ಕೆಲವೇ ದಿನಗಳಲ್ಲಿ ಏನೋ ಹೇಳ್ತಾರೆ ಬಂದ್ಬಿಡುತ್ತ ಅಂತ. ಇವತ್ತು ಒಂದು ಬೋರ್ವೆಲ್ ಕೋರ್ಸಿ ಒಂದು ಸರ್ವಿಸ್ ಕಾಣಕ್ಕೆ ಕಷ್ಟ ಇದೆ. ಇವತ್ತು ಸಾವಿರಾರು ಕೋಟಿ ರೂಪಾಯಿ ಇವತ್ತು ಎತ್ತಿನೊಳಗೆ ನೀರು ಕೆಲವೇ ದಿನಗಳಲ್ಲಿ ನಮ್ಮ ಆಲ್ರೆಡಿ ಬರುತ್ತೆ. ಏನೋ ಅದ್ರ ಬಗ್ಗೆ ಮಾಡೋದು ಬೇಡ. ಅದೇ ರೀತಿ ಇವತ್ತೆಲ್ಲ ನಾನಾ ರೀತಿ ಇವತ್ತು ಈ ಸತಿ ಗೌರ್ಮೆಂಟ್ ಹಾಸ್ಪಿಟಲ್ ಇರ್ಬೋದು, ಗೌರ್ಮೆಂಟ್ ಹಾಸ್ಪಿಟಲ್ ಅಷ್ಟು ಇದಾಗಿತ್ತು. ಇವತ್ತು 150 ಬೆಡ್ಗಿಂತ ಅಧಿಕವಾಗಿದೆ ಅರಸೀಕೆರೆಯಲ್ಲಿ. ಅದೇ ರೀತಿ ಇವತ್ತು ಈ ನಿರುದ್ಯೋಗಿಗಳಿಗೆ ಉದ್ಯೋಗ ಆಗಬೇಕು ಅಂತ ಮಹಿಳೆ ಹತ್ರ ಸುಮಾರು 200 ಚಿಲ್ಲರೆ ಎಕರೆ ತಗೊಂಡು ಇಂಡಸ್ಟ್ರಿಯಲ್ ಏರಿಯಾ ಎಲ್ಲ ನಿರುದ್ಯೋಗಿಗಳಿಗೆ ಅಲ್ಲಿ ಉದ್ಯೋಗ ಕೊಡಲೇಬೇಕು. ಸನ್ಮಾನ್ಯ ಶಾಸಕರು ಇವತ್ತು ಅದಾಗಿದೆ. ಅದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು 25 ಕೋಟಿಗಳನ್ನು ಅದಕ್ಕೆ ಮಂಜೂರಾತಿ ಮಾಡಿದ್ದಾರೆ. ಅದೇ ರೀತಿ ಸಾಹೇಬರು ಕಾಂಗ್ರೆಸ್ ಹೋಗಿದ್ದು ನಮಗೆಲ್ಲ ಅವತ್ತು ಒಳ್ಳೆ ವಿಚಾರಣೆ. ಯಾಕಂದ್ರೆ ನಾವು ಇಲ್ಲಿದ್ರೆ 1920 ಆಗಿದ್ರು ಹೋರಾಟ ಕೆಲಸ ಮಾಡ್ಬೇಕಾಯ್ತು. ಇವತ್ತು ಟೇಬಲ್ ತಟ್ಟಿ ತರ್ತಾರೆ. ಸಿದ್ದರಾಮಯ್ಯ ಅವ್ರ ಮೇಲೆ ಬಹಳ ಅಭಿಪ್ರಾಯ ಕೇಳಿದ್ದಾರೆ. ಕೋಡಿಮಠ ಸ್ವಾಮಿಗಳು ಅಂತ ಹೇಳಿದ್ರು ಕಾಂಗ್ರೆಸ್ ಹೋಗ್ರಿ ಅನುಕೂಲ ಆಗುತ್ತೆ ಅಂತ. ಅದ್ರಂಗೆ ಆಗಿದೆ. ಇವತ್ತು ಸನ್ಮಾನ್ಯ ಶಾಸಕರು ಅರಸೀಕೆರೆ ತಾಲೂಕಲ್ಲಿ ಸಚಿವರಾಗಬೇಕು. ನಮ್ಮನ್ನೆಲ್ಲ ಅಂದ್ರೆ ಅವ್ರು ಸಚಿವರಾಗಬೇಕು, ಅವ್ರು ಆಗ್ತಾರೆ. ಅಂದ್ರೆ ಬಡವರ ಪರ ನುಡಿದಂತ ಸರ್ಕಾರ ಯಾವ್ದಾದ್ರೆ ಅದು ಸಿದ್ದರಾಮಯ್ಯ ಸರ್ಕಾರ. ಹಿಂದೆ ಇರ್ಬೋದು, ಇವತ್ತು ಇರ್ಬೋದು. ಅಕ್ಕಿ ಕೊಟ್ಟಿದ್ದಾರೆ, ದುಡ್ಡು ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ನುಡಿದಂತ ಸಿದ್ದರಾಮಯ್ಯವರು. ಅದೇ ರೀತಿ ಅವರು ಮಾತು ಕೊಟ್ಟಿದ್ದಾರೆ ಶಿವಲಿಂಗಿ ಅವರಿಗೆ ಅವರು ಮಿನಿಸ್ಟರ್ ಮಾಡ್ತಾರೆ ಕೆಲವೇ ದಿನಗಳು ಅಂತ ಹೇಳಕ್ ಇಷ್ಟಪಟ್ಟ. ಇವತ್ತು ಏನೋ ನಾವು ಫೋನ್ ಮಾಡಿ ಈ ತರ ಕಾರ್ಯಕ್ರಮ ಇದೆ ಅಂತ ಹೇಳಿದಾಗ ನಾವೆಲ್ಲ ಬಂದು ನಮ್ಮದಕ್ಕೆ ಒಂದು ಅಧಿಕಾರ ಕೊಟ್ಟಿದ್ದೀರಾ, ನೀನ್ ದುಡ್ಡು ಬಹಳ ಜನಕ್ಕೆ ಬರ್ಬೇಕಾಗಿದೆ, 700 ಜನಕ್ಕೆ ಬರಬೇಕು. ಅದನ್ನು ಸಹ 100ಕ್ಕೆ 100 ಮಾಡಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ. ಎಲ್ಲ ಇಲಾಖೆ ಅಧಿಕಾರಿಗಳು KSRTC ಇರ್ಬೋದು, AIB ಇರ್ಬೋದು, ಇವತ್ತು ನಮ್ಮ EO ಸಾಹೇಬ್ ಇರ್ಬೋದು, ನಮ್ಮ CDO ಸಾಹೇಬ್ ನಮಗೂ ಸ್ವಲ್ಪ ಸ್ಪಂದಿದ್ರಿ. ನೀವು ಸ್ಪಂದಿಸಿದಾಗ ನಾವೇನೋ ನಿಮ್ಮ ಹತ್ರ ಸುಮ್ಮನೆ ಬಂದು ಚರ್ಚೆ ಮಾಡಲ್ಲ, ನಮ್ಮ ನಿಮ್ಮ ಟೈಮ್ ವೇಸ್ಟ್ ಮಾಡಲ್ಲ. ನಮ್ಮ ವೃತ್ತಿ ನಾವು ಯಾಕಂದ್ರೆ ನಾವು ಬೆಳ್ಕೊ ಬಂದ ರೀತಿ ಹಂಗೆ
ನಾವು ಸರಿಯಾಗಿದ್ರೆ ಕಾನೂನುಬದ್ಧವಾಗಿದ್ರೆ ಮಾತ್ರ ನಾವು ನಿಮ್ಮ ಹತ್ರ ಬಂದು ಕೇಳ್ತೀವಿ. ನೀವು ಆ ಟೈಮಲ್ಲಿ ನಮಗೆ ಸ್ಪಂದನೆ ಮಾಡಬೇಕು ಅಂತ ಹೇಳ್ತಾ, ಇವತ್ತು ಸನ್ಮಾನ್ಯ ಶಾಸಕರು ಇರ್ಬೋದು, ಚೌಡಪ್ಪ ಅವರು, ನಮ್ಮ ಬಾಬಣ್ಣ, ಶ್ರೀನಿವಾಸಣ್ಣ, ಶೆಮಣ್ಣವ್ರು ಬರ್ಬೇಕಾಯ್ತು, ಬಂದಿಲ್ಲ. ಶೆಮಣ್ಣವರು, ಶಶಣ್ಣವರು ನೀವೆಲ್ಲ ಸೇರಿ ಇವತ್ತು ಒಂದು ಸಭೆ ಮಾಡಿದ್ವಿ. ಆ ಸಭೆ ಮಾಡಿದಾಗ ನಿಮ್ಮನ್ನ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಮಾಡಿದ್ದು ನಾನು ನಿಜಕ್ಕೂ ಬೇಡ, ನಾವು ಹಿಂಗೆ ನಿಮ್ಮಿಟ್ಟು ನಮ್ಗೆ ಯಾವುದೇ ರೀತಿಯಾದ ಅಧಿಕಾರ ಬೇಡ, ನೀವು ತಾಲೂಕು ಅಭಿವೃದ್ಧಿ ಮಾಡ್ತಾರೆ, ನಾವು ನಿಮ್ಗೆ ಅಂತ ಹೇಳಿದ್ರು, ನಾನು ಆಯ್ಕೆ ಮಾಡಿದಿಲ್ಲ. ಅದಕ್ಕೆ ನಾನು ನಿಮಗೆ ಕೃತಜ್ಞತೆ ಸಲ್ಲಿಸ್ತಾ ಇವತ್ತು ನಮಗೆಲ್ಲ ಬಂದು ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಹೇಳಿ ಇವತ್ತು ಒಂದೆರಡು ಮಾತಾಡಕ್ಕೆ ಅವಕಾಶ ಮಾಡಿಕೊಡಕ್ಕೆ ಒಂದು ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ. ಜೈ ಜೈ ಕರ್ನಾಟಕ. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ನಮ್ಮ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ಧರ್ಮಶೇಖರ್ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಕುರಿತು ಈ ಸಭೆಯ ಅಧ್ಯಕ್ಷರಾದಂತಹ ಅಧಿಕಾರ ಸ್ವೀಕಾರ ಮತ್ತು ಕಚೇರಿಯ ಉದ್ಘಾಟನಾ ಸಮಾರಂಭ, ತಾಲೂಕು ಪಂಚಾಯತಿಯ ಕೆಡಿಪಿ ಸಭೆಯ ನೂತನ ಸದಸ್ಯರುಗಳ ಅಧಿಕಾರ ಸ್ವೀಕಾರ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು, ನಮ್ಮ ಜಿಲ್ಲೆಯ ಹಿಂದುಳಿದ ವರ್ಗದ ನಾಯಕರು ಆಗಿರ್ತಕ್ಕಂಥ ಡಿ ಚೌಡೇನವರೇ ಮತ್ತು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಶ್ರೀನಿವಾಸ್ ಅವರೇ, ಮೆಟ್ರೋ ಬಾಬು ಅವರೇ, ಮತ್ತೊಬ್ಬರು ನಮ್ಮ ತಾಲೂಕಿನ ಹಿರಿಯ ರಾಜಕೀಯ ಮುತ್ಸದಿಗಳು, ವಾಲ್ಮೀಕಿ ಸಮಾಜದ ಅಧ್ಯಕ್ಷರು ಆಗಿರ್ತಕ್ಕಂಥ ನಮ್ಮ ಹನುಮಪ್ಪನವರೇ, ಈ ಒಂದು ಅನುಷ್ಠಾನ ಸಮಿತಿಗೆ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ತಾಲೂಕ್ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಸತೀಶ್ ಸಾಹೇಬ್ರೆ, ನೂತನವಾಗಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಕೆಜೆಡಿ ಧರ್ಮಶೇಖರ್ ಅವರೇ, ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಚೌನಪ್ಪನವರೇ ಮತ್ತು ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಗಂಜಗೆರೆ ಚಂದ್ರಶೇಖರ್ ಅವರೇ ಮತ್ತು ಈ ಸಮಿತಿಯ ಸದಸ್ಯರಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಗಂಡಸಿ ಗ್ರಾಮದ ಕಮಲಮ್ಮನವರೇ ಮತ್ತು BN ಬಸವರಾಜಪುರದ BN ಬಸವರಾಜು ಅವರೇ, ಶಿವರಾಜ್ ಅಲಿ ಬೇಗಂ ಮೊಹಮ್ಮದ್ ರವರೇ, ಕೃಷ್ಣೇಗೌಡ್ರೆ ದೊಡ್ಡೇರನಾಡು, ಪ್ರದೀಪ್ ಕುಮಾರ್ ಗೊಲ್ಲರಳ್ಳಿ, ಪರಮೇಶ್ ಕಲ್ಲಯ್ಯ ಮೂಟಿಕೆರೆ, ಪುರುಷೋತ್ತಮ ಬಿನ್ ಅಂದನಾ ಶೆಟ್ರು ಕುರ್ವಾನ್ ಮತ್ತು ಚಾಂದ್ ಪಾಷಾ ಜೇಸಿಪುರ, ವಿರೂಪಾಕ್ಷಪ್ಪ ನರಸೀಪುರ ಮತ್ತು ಸತೀಶ್ ಕಲ್ಲುಸಾಗರಳ್ಳಿ, ಸಿದ್ದಪ್ಪ ಜೆಸಿ BN ಚಿಕ್ಕಣ್ಣ, ಜಾಜು, ಶಿವಕುಮಾರ್ ಬಿನ್ ನಿಂಗಪ್ಪ ಕಾಟಿಕೆರೆ, ಲೋಕೇಶ್ ಬಿನ್ ತಿಕ್ಕೇಗೌಡ ಹೆಗ್ಗಟ್ಟ ಗಣಸಿಯವರು, ಇವರನ್ನ ಎಲ್ಲ ಮತ್ತು ತಾಲೂಕ್ ಪಂಚಾಯತಿ ಸದಸ್ಯರಾಗಿ ತಾಲೂಕ್ ಪಂಚಾಯತಿ KDP ಸದಸ್ಯರಾಗಿ ಆಯ್ಕೆಯಿರ್ತಕ್ಕಂಥ ನಮ್ಮ ಗಣಶೇಣ್ಣವರು ಹೆಸರು ದೇವೇಗೌಡರು ಅವರು ಹಿಂದೆ ತಾಲೂಕ್ ಪಂಚಾಯತ್ನಲ್ಲಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ರು. ಅವರನ್ನ ಇಲ್ಲಿ ಸದಸ್ಯರನ್ನಾಗಿ ಮಾಡಲಾಗಿದೆ. ಕುಮಾರಸ್ವಾಮಿ ಬಿನ್ ಮಲ್ಲೇಶಪ್ಪ ಕಣಕಟ್ಟೆ ಹೋಬಳಿ ಎಮ್ಮಿಹಳ್ಳಿ, ರಂಗಪ್ಪ ಬಿನ್ ಸತ್ಯಪ್ಪ ಬ್ಯಾಡರಳ್ಳಿ, ಇವರು ಬಾಣವಾರ ಹೋಬಳಿ ಬ್ಯಾಡರಳ್ಳಿ ಗೌರಟ್ಟಿ,
ಗೌಸ್ ಅಹಮದ್ ಕರೀಂ ಸಾಬ್ ಅಲ್ಪಸಂಖ್ಯಾತರ ಆರ್ನಳ್ಳಿ, ಶ್ರೀಮತಿ ಅಂಬಿಕಾ ಡಿ.ಆರ್. ರಮೇಶ್ ನಾಯ್ಕ್ ಆಣವ, ಇಷ್ಟು ಜನನ ಆಯ್ಕೆ ಮಾಡಿರ್ತಕ್ಕಂಥ ಎಲ್ಲ ಸದಸ್ಯರು ಇಲ್ಲಿ ಆಹ್ವಾನಿತರಾಗಿ ಭಾಗವಹಿಸಿದ್ದಾರೆ. ಮತ್ತು ಈ ಒಂದು ಸಭೆಗೆ ಅದೇ ರೀತಿ ಈ ಗ್ಯಾರಂಟಿ ಸಮಿತಿ ಅಧಿಕಾರಿಗಳ ಸಿಡಿಪಿ ಅವರು ತಾಲೂಕಿನಲ್ಲಿದ್ದಾರೆ ಮತ್ತು ಕೆಇಬಿ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇಲ್ಲಿ ಆಗಮಿಸಿದ್ದಾರೆ. ನಮ್ಮ ವೆಂಕಟಮುನಿ ನಗರಸಭಾ ಸದಸ್ಯರು ಆಗಮಿಸಿದ್ದಾರೆ. ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಆಗಮಿಸಿದಿರಿ. ನೀವೆಲ್ಲ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬಂದಿರಿ ನಂಗೆ ಗೊತ್ತಿಲ್ಲ. ನೀವು ಬಹಳನೇ ದೊಡ್ಡ ಪ್ರಮಾಣದಲ್ಲಿ ಸೇರಿದಿರಿ. ಸ್ವಲ್ಪ ಮಳೆ ಯಾಕಂತ ಮಾಡ್ತೀವಿ, ಇಲ್ಲಾಂದ್ರೆ ಒಳ್ಳೆ ಸಭೆ ಆಗಲಿ. ಈ ಸಭೆಗೆ ನೀವೆಲ್ಲ ಆಗಮಿಸಿದ್ದೀರಿ. ನಿಮ್ಮೆಲ್ಲರಿಗೆ ನಾನು ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಸಮರ್ಪಣೆ ಮಾಡ್ತಾ, ಗ್ಯಾರಂಟಿ ಅಂದ್ರೆ ಏನು? ಬಹಳ ಜನ ಕೆಲವು ಮಾಧ್ಯಮಗಳಲ್ಲೂ ಟಿವಿನಲ್ಲೂ ಸುಳ್ಳು ಪ್ರಚಾರ ಮಾಡ್ತಾರೆ. ಪ್ರಶ್ನೆ ಬೇಡ. ಯಾರೋ ಹೇಳ್ತಾರೆ, ನಮ್ಮ ಟಿವಿಯಲ್ಲಿ ಹೇಳ್ತಾರೆ, ಟಿವಿ ಮಾಧ್ಯಮ ಗ್ಯಾರಂಟೀಸ್ ಅಂದ್ರೆ ಏನು? ಬಡವರಿಗೆ, ಅದರಲ್ಲೂ ರೈತಾಪಿ ಜನರಿಗೆ ಇವತ್ತು ಸರ್ಕಾರದ ಹಣವನ್ನ ಬೇರೆ ರೀತಿ ಪೋಲಾಗಿ ಹೋಗ್ತಾ ಇದ್ದಂತ ಹಣವನ್ನ ಅವರಿಂದ ಬರ್ತಕ್ಕಂಥ ಟ್ಯಾಕ್ಸಿನ ಹಣವನ್ನ ಅವರಿಗೆ ಪುನಃ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮನ ಪ್ರಥಮ ಬಾರಿಗೆ ರಾಜಸ್ಥಾನ, ಮಧ್ಯಪ್ರದೇಶ ಅಲ್ಲೆಲ್ಲ ಅನುಷ್ಠಾನಗೊಳಿಸಿದ್ದಾರೆ. ಆ ರೀತಿ ನಮ್ಮ ಸರ್ಕಾರದಲ್ಲೂ ಕೂಡ ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ನೀವೆಲ್ಲ ನಮಗೆ ಮತದಾನವನ್ನ ಕೊಟ್ರೆ, ಅಧಿಕಾರಕ್ಕೆ ತಂದ್ರೆ ಈ 5 ಗ್ಯಾರಂಟಿಗಳನ್ನ ನಾವು ಅನುಷ್ಠಾನಗೊಳ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ಅಧಿಕಾರಕ್ಕೆ ಬಂದಿದ್ದಾರೆ. ಇವತ್ತು ಅದನ್ನು ಅನುಷ್ಠಾನಗೊಳಿಸಿದ್ರೆ ವಿರೋಧ ಪಕ್ಷದವರು ಅದನ್ನು ಟೀಕೆ ಮಾಡ್ತಾರೆ. ಕೆಲವು ಜನ ನಮ್ಮ ಪಕ್ಷದ ಸಿದ್ಧಾಂತ ಇಳಿಸಿದಂತವರು ಇದರ ಫಲಾನುಭವಿಗಳಾಗಿ ಎಲ್ಲವನ್ನ ಸ್ವೀಕಾರ ಮಾಡ್ತಾ ಇದ್ರು, ಟೀಕೆ ಮಾಡೋದನ್ನ ಬಿಡೋದಿಲ್ಲ. ಪಕ್ಷದ ವತಿಯಿಂದ ಯಾರೋ ನಾಯಕರನ್ನ ವಿರೋಧದಿಂದಲೋ ಇಲ್ಲ ಶಿವಲಿಂಗೇಗೌಡನ ವಿರೋಧದಿಂದಲೋ ಎಲ್ಲರೂ ತಗೊಂಡಿದ್ದಾರೆ. ಅರಸೀಕೆರೆ ತಾಲೂಕಿನ ನಾವು ಹೇಳ್ತಿರ್ಲಿಲ್ಲ ಇಕ್ಕಿ ಸಂಖ್ಯೆ ಎಷ್ಟು ಜನ ತಗೊಂಡಿದ್ದಾರೆ. ಆದ್ರೆ ಟೀಕೆ ಮಾಡೋದು ಮಾತ್ರ ಬಿಡೋದು. ಟೀಕೆ ಮಾಡೋದು, ನೀವು ಓಟ್ ಹಾಕಿಂತ ನಾವು ಕೇಳ್ತಾ ಇಲ್ಲ. ಟೀಕೆ ಮಾಡೋದನ್ನ ಬಿಡಿ. ಓಟ್ ಯಾರ್ಯಾರು ಹಾಕಿ ನಿಮ್ಗೆ ಇಷ್ಟ ಬಂದಾಗ ಹಾಕಿ, ಯಾವ್ಯಾವ ಸಿದ್ಧಾಂತದ ಮೇಲೆ ಹಾಕಿದ್ರೆ ಹಾಕಿ. ಆದ್ರೆ ನೀವು ಇದಕ್ಕೆ ಫಲಾನುಭವಿಗಳಾಗಿ ಇದರ ಸವಲತ್ತನ್ನ ಸ್ವೀಕಾರ ಮಾಡಿ ಬೀದಿ ನಿಂತ್ಕೊಂಡು ಯಾಕೆ ಚಿಂತೆ ಮಾಡ್ತೀರಿ? ನಿಮ್ಗೆ ಇಂಟ್ರೆಸ್ಟ್ ಇರ್ತಾನೆ, ನಾನು ಈ ಗ್ಯಾರಂಟಿಯನ್ನ ಈಗಿಂದ ಈಗಲೇ ತ್ಯಾಜ್ಯ ಮಾಡ್ತಾ ಇದ್ದೇನೆ, ನಾನು ವಾಪಸ್ ಕೊಡ್ತಾ ಇದ್ದೇನೆ ಅಂತ ಹೇಳುವಂತ ತಾಕತ್ತಿದೆ ಇವ್ರಿಗೆ. ಅದು ಬಿಟ್ಬಿಟ್ಟು ತಗೊಂಡ್ಬಿಟ್ಟು ಅಲ್ಲಿ ಬಂದು ಅಲ್ಲೆಲ್ಲರೂ ಕಾಫಿ ಕುಡಿದು ಮಾತಾಡ್ತಕ್ಕಂಥ ಪ್ರವೃತ್ತಿ ಮಾಡ್ತಾರೆ. ಇವರು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ರು, ಇದು ಗ್ಯಾರಂಟಿ, ಇದು ಸರಿ ಇಲ್ಲ, ಇದು ಹಂಗೆ ಹಿಂಗೆ ಅಂತೇಳಿ ಭಾಷಣ ಹೊಡಿತಾ ಇದ್ರು. ಕರ್ನಾಟಕ ರಾಜ್ಯದಲ್ಲಿ, ಭಾರತ ದೇಶಗಳ ರಾಜ್ಯಗಳ, ಈಗ ಹರಿಯಾಣದಲ್ಲಿ, ಕಾಶ್ಮೀರದಲ್ಲಿ ಯಾಕೆ ಕೊಟ್ಟಾರೆ? ಇದೇ ಗ್ಯಾರಂಟಿ ಕೊಟ್ಟಾರೆ. ಸಿಲಿಂಡರ್ ಫ್ರೀ ಎಲ್ಲ ಅವರು ಗ್ಯಾರಂಟಿಗೆ ಯಾಕೆ ಹೇಳಿದ್ರು? ಅವ್ರು ಯಾಕೆ ಗ್ಯಾರಂಟಿ ಹೇಳಿದ್ರೆ ಇದನ್ನ ಯಾರು ಕೇಳೋದಿಲ್ಲ. ಇವ್ರನ್ನ ಟೀಕೆ ಮಾಡ್ತಿದ್ದವರು ಅವ್ರು ಯಾಕೆ ಗ್ಯಾರಂಟಿ ಹೇಳಿದ್ರು? ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಇದು ರೈತರಿಗೆ ಕೊಡ್ತಕ್ಕಂತ ಹಣ. ಇದು ಹೆಂಗ್ ಬರುತ್ತೆ, ಎಲ್ಲಿಂದ ಬರುತ್ತೆ, ಯಾಕೆ ಬರುತ್ತೆ? ಸರ್ಕಾರ ನಡೀತಾ ಇಲ್ವಾ? ಯಾವ್ದು ನಿಂತಿದೆ? ನಾನು ಮುಂದೆ ಹೇಳ್ತೇನೆ ಯಾವ್ದು ನಿಂತಿದೆ ಅಂತಕ್ಕಂಥ, ಹೆಂಗಾಗಿದೆ ಅಂತ. ಇಲ್ಲಿ ವಿದ್ಯುತ್ ಶಕ್ತಿನ
88,214 ಜನ ಒಟ್ಟು ಗೃಹ ಬಳಕೆಯನ್ನು ಮಾಡತಕ್ಕಂಥವ್ರು ಇದ್ದಾರೆ ಅರಸೀಕೆರೆ ತಾಲೂಕು. 88,214 ಕುಟುಂಬ. ಅದರಲ್ಲಿ ಇವತ್ತು ಗ್ರಾಹಕರುಗಳ ಸಂಖ್ಯೆ, ಒಟ್ಟು ತಗೋತಾ ಇರತಕ್ಕಂಥ ಗ್ರಾಹಕರುಗಳ ಸಂಖ್ಯೆ 83,307 ಜನ ಒಟ್ಟು ಇವತ್ತು ತಗೋತಾ ಇದ್ದಾರೆ. ಹಿಂಗೆ ಉಳ್ಕೊಂಡವ್ರು ಎಷ್ಟು ಜನ ಅಂತ ಲೆಕ್ಕ ಆಗಿ ಅವ್ರು ಯಾರೋ ದೊಡ್ಡ ದೊಡ್ಡ ಈ ಫ್ಯಾಕ್ಟ್ರಿಗಳು ಅವು ಇವು ಇಟ್ಕೊಂಡಿರುವಂತ ಜನ ಇರ್ಬೇಕು, ಅವ್ರು ತಗೊಂಡಿಲ್ಲ ಅಷ್ಟೇ. ಈಗ ಬಾಕಿ ಇರೋದ 83,000 ಜನ ತಗೋತಾ ಇದ್ದಾರೆ. 99 ಇನ್ನು 383 ಜನ ಮಾತ್ರ ಬಾಕಿ ಉಳಿದ. 99% ಇವತ್ತು ತಗೋತಾ ಇದೆ, ಉಪಯೋಗಿಸ್ತಾ ಇದ್ದಾರೆ. ಯಾರು ಕರೆಂಟ್ ಚಾರ್ಜ್ ಅನ್ನ ಕೊಡ್ತಾ ಇದೆ. ಇಷ್ಟು ಜನಕ್ಕೂ ಕರೆಂಟ್ ಚಾರ್ಜ್ ಫ್ರೀ ಆಗಿದೆ. ಮತ್ತೆ ಪುಕ್ಕಟ್ಟೆ ಭಾಷಣ ಇದೆಲ್ಲ ಸ್ವಲ್ಪ ಹೊಡಿತಾ ಇದೆ. ಮತ್ತೆ ಕೊಡ್ಬೇಕು ಅಂದ್ರೆ ಏನಾದ್ರು ಇದ್ರೆ ನಮಗೆ ಬೇಡಪ್ಪ ಇದು ಅಂತಕ್ಕಂಥ. ಟೋಟಲಿ 23-24ರಲ್ಲಿ ಎಷ್ಟಿದು ಆಗಸ್ಟ್ ಎಷ್ಟು ಖರ್ಚಾಗಿದೆ? 31,40,46 ರೂಪಾಯಿ ಹಣ ಇವತ್ತು ತಾಲೂಕಿಗೆ ಖರ್ಚಾಯಿತು. ಇದು ರೈತರು ಉಳಿದಂತ ಹಣ ಅಲ್ವಾ? ಯಾರ್ಯಾರಲ್ಲಿ ಕಟ್ತಿದ್ರಲ್ವಾ? 31 ಕೋಟಿ ಕಟ್ತಿದ್ರಲ್ವೇನ್ರಿ? ಇವತ್ತು ಕಟ್ತಾ ಇಲ್ವಲ್ಲ? ಯೋಚನೆ ಮಾಡ್ಬೇಕಲ್ಲ. ನೀವು ಯೋಚನೆ ಮಾಡ್ತಕ್ಕಂಥ ಸಾಮರ್ಥ್ಯ ಇಲ್ಲ ನೀವು. ಆಮೇಲೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 86,468 ಅದರಲ್ಲಿ 82,638 ಜನಕ್ಕೆ ಈಗಾಗಲೇ ದುಡ್ಡು ಹೋಗ್ತಾ ಇದೆ. 99.1%. ನೀವು ಉಳ್ಕೊಳ್ಳೋದು ನಮ್ಮ ಸದಸ್ಯರಿಗೆಲ್ಲ 9% ಮಾಡಬೇಕು. ಈ ರೀತಿ ಇರ್ತಕ್ಕಂಥ ಹಣನ ಇದನ್ನೆಲ್ಲ ನಾವು ಖರ್ಚು ಮಾಡಿ ಪ್ರತಿಯೊಬ್ಬರಿಗೂ ಪಾವತಿ ಮಾಡಿದ್ರೆ ನೀವು ಎಷ್ಟು ಹಣನ ಕರ್ನಾಟಕ ಎಷ್ಟು ಹಣ ಒಟ್ಟು ತಿಂಗಳಿಗೆ ಕೊಡ್ಬೋದು? 131 ಕೋಟಿ ಹಣವನ್ನ ಇದುವರೆಗೆ ಅರಸೀಕೆರೆ ತಾಲೂಕಿನಲ್ಲಿ ಇದುವರೆಗೆ ಕೊಟ್ಟಿದ್ದಾರೆ. ಇನ್ನು 3 ತಿಂಗಳು ಬಾಕಿ ಇದೆ. ಇದನ್ನ ಅರ್ಥ ಮಾಡ್ಕೋಬೇಕು ಈ ಕುಟುಂಬ ಸದಸ್ಯರುಗಳು. ಆಯ್ತು, ಎಲ್ಲ ಹೆಚ್ಚಿಗೆ ಮಾಡಿದ್ರು, ರೈತರಿಗೆ ಬೆನಿಫಿಟ್ ಕೊಟ್ಟಿದ್ದಾರೆ. ಎಷ್ಟು ಮಾಡಿದ್ದು ಪುಣ್ಯಾತ್ಮ ಅಂತ ಕರಿಬೇಕಾಗುತ್ತೆ. ಗೊಬ್ಬರದ ರೇಟ್ ಎಷ್ಟು ಮಾಡಿದ್ದು? ಎಷ್ಟಿತ್ತು? ಯೂರಿಯಾ ಬೆಲೆ, ಗ್ಯಾಸ್ ಬೆಲೆ ಎಷ್ಟಿತ್ತು? ಅಲ್ಲಿ ಕೂತ್ಕೊಂಡು ಹೊರಗೆ ಬರೋದ ಎಷ್ಟಿತ್ತು ಗ್ಯಾಸ್ ಬೆಲೆ? 400 ರೂಪಾಯಿ ಇದ್ದಂತ ಗ್ಯಾಸ್ ಅನ್ನ 1,100 ರೂಪಾಯಿ ತಗೊಂಡೋಗಿದ್ರ. ನಾಚೆ ಆಗಲ್ಲ ನಿಮಗೆ? ಬಂದಲ್ಲಿ ಏನೋ ಉದ್ದುದ್ದ ಭಾಷಣ ಮಾಡಿದ್ದೀರ ನಿಮ್ಮ ಸರ್ಕಲ್ ಅಲ್ಲಿ, ರೈತರನ್ನ ಬಹಳ ಇದು ಮಾಡಿದಾರ. ನಾಚಿಕೆ ಆಗ್ಬೇಕು ಇವ್ರಿಗೆ. ಗೊಬ್ಬರ ಇವತ್ತು ಜನ ಗೊಬ್ಬರ ಕೇಳಿದ್ರಿ, ಗೊಬ್ಬರ ದುಡ್ಡು ಬರಲ್ಲ ಅಂತ ರಾಗಿ ಹಾಕಕ್ ಕೈ ಬಿಟ್ಟಿದ್ದಾರೆ. ನಾನು 2-3 ದಿನ ವಿಚಾರಿಸಿದೆ, ಯಾವ ಬಿಡೋಣ ಗೊಬ್ಬರ ದುಡ್ಡ ಬರುತ್ತಲ್ಲ, ಅದೇನ್ ಯಾಕೆ ಹಾಕ್ಬೇಕು? 1,100 ರೂಪಾಯಿ 2 ಚೀಲ ಗೊಬ್ಬರ ಬೇಕಣ, 1,500 ರೂಪಾಯಿ 2 ಚೀಲ ಗೊಬ್ಬರ ಹಾಕ್ಬೇಕಣ. 2 ಚೀಲ ಗೊಬ್ಬರ 3,000, ಟ್ಯಾಕ್ಟರ್ದು ಅದು ಇದು ಎಲ್ಲ ಸೇರಿದೆ 5,000 ಆಗುತ್ತೆ. 5,000 ರೂಪಾಯಿ ಹಾಕಿ ಬರೋದಕ್ಕೆ ಸುಸ್ತಾಣ, ಅಪ್ಪು ಮಾಡೋದಕ್ಕೆ ಎಲ್ಲನೂ ಇವತ್ತು ಬಹಳ ಕಷ್ಟ ಐತಣ್ಣ. ಯಾಕೆ ಹಾಕ್ಬೇಕಣ? ಎಲ್ಲ ಹಾಡ್ಬಿಡ್ತೀವಿ ಅನ್ನೋ ಸ್ಟೇಜ್ ಬಂದು ಇವತ್ತು ಅರಸೀಕೆರೆ ತಾಲೂಕಿನಲ್ಲಿ 35% ಜನ ಬಿತ್ತನೆ ಮಾಡಿಲ್ಲ, ಖಾಲಿ ಬಿಟ್ಟಿದ್ದಾರೆ ಜಾಗನ. ಏನ್ ಮಾಡಿದೆ ಗೊತ್ತೇ ನೀವು ರೈತರಿಗೆ? ಇದೆಲ್ಲದರ ಸಂಕಟನ ಮರೀಲಿಕ್ಕೋಸ್ಕರ ಪ್ರತಿ ತಿಂಗಳು 5 ಗ್ಯಾರಂಟಿಗಳನ್ನ ಮಾಡಿ ರೈತ ನೆಮ್ಮದಿಯ ಜೀವನ ಮಾಡ್ಲಿ ಅಂತ ಹೇಳಿ ತಿಂಗಳಿಗೆ
ಬಾರಿಯನ್ನ ಮಾನ್ಯ ಸಿದ್ದರಾಮಣ್ಣ ಮತ್ತು ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದಲ್ಲಿ ಮಾಡಿದ್ದಾರೆ ಪ್ರಥಮ ಬಾರಿಗೆ. ಇದೆಲ್ಲ ಲಾಸು, ಇದನ್ನ ಮರಿಲಿ, ನೆಮ್ಮದಿಯ ಜೀವನವನ್ನ ಸಾಗಿಸ್ಲಿ. 5 ಕೆಜಿ ಅಕ್ಕಿನ ಕೊಡ್ತೀವಿ ಅಂತ ಹೇಳಿ ಕೊಡ್ಲಿಲ್ಲ, ಈಗ ಕೊಡ್ತೀವಿ ಅಂತ ಹೊರಟಿದ್ದಾರೆ. 5 ಕೆಜಿ ಹಣನ ಇವರು ಜನತೆಗೆ ಹಾಕ್ತೀವಿ. ಕರೆಂಟ್ ಚಾರ್ಜ್ ಅನ್ನ ಕಟ್ಟೋದನ್ನ ತಪ್ಪಿರು. ಬಸ್ ಚಾರ್ಜ್ ಅನ್ನ ಹೋಗ್ತಕ್ಕಂಥ ಗಾರ್ಮೆಂಟ್ಸಿನ ಹೆಣ್ಮಕ್ಳು ಇವತ್ತು ಅರಸೀಕೆರೆಯಲ್ಲಿ ಎಷ್ಟು ಜನ ಗಾರ್ಮೆಂಟ್ಸ್ ಬರ್ತಕ್ಕಂಥ ಅವ್ರು ಬಸ್ ಬರ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಜೀವನ ನಡೆಸ್ತಕ್ಕಾಗ್ತಾ ಇತ್ತಂದ್ರಿ. ಬಸ್ ಚಾರ್ಜ್ ಒಂದು ಇದರಿಂದ ಎಷ್ಟು ಜನ ಇವತ್ತು ಬೆಂಗಳೂರನ್ನ ಸೇರ್ತಾ ಇದ್ದಾರೆ ಉದ್ಯೋಗವನ್ನು ಆರಿಸಿ. ಇಲ್ಲಾಂದ್ರೆ ಬರೀ ಬಸ್ ಚಾರ್ಜ್ ಆಗ್ತಾ ಇಲ್ಲ ಅವ್ರು ಕೊಡೋ ಸಂಬಳ. ಅದನ್ನೆಲ್ಲ ನೋಡಿ ಸಾಮಾನ್ಯ ಜನ ಇದನ್ನು ಅನುಭವಿಸ್ಲಿ ಅಂತ ಹೇಳ್ಬಿಟ್ಟು ಇವರು ಅಂತ ಹೇಳ್ತಾರೆ. ಎಲ್ಲರಿಗೂ ಕೊಟ್ಟು ತಪ್ಪು, ಶ್ರೀಮಂತರಿಗೂ ಬಡವರಿಗೂ ಎಲ್ಲರಿಗೂ ಕೊಟ್ಟು ತಪ್ಪು ಅಂತ. ಒಂದು ಬಸ್ ಹೊರಡುತ್ತೆ, ಬಸ್ ಅಲ್ಲಿ ಕೂತ್ಕೊತಾರೆ, ನೀನ್ ಟಿಕೆಟ್ ಬೇಡ, ನೀನ್ ಎಲ್ಲಿ, ನೀನ್ ಹಿಂಗೆ ಅಂತ ಹೇಳಿ ವಿಭಾಗ ಮಾಡಬಾರ್ದು, ತಾರತಮ್ಯ ತರಬಾರ್ದು ಜನತೆಯಲ್ಲಿ ಅಂತ ಹೇಳಿ ಎಲ್ಲರೂ ಸಾಮೂಹಿಕವಾಗಿ ಬಸ್ ನ ಫ್ರೀ ಮಾಡಿದ್ರೆ ನೀವು ಅದಕ್ಕೆಲ್ಲ ಕತೆ ಕಟ್ತೀರಾ ನೀವು? ಏನ್ ಬೇಕು ಅದು ಮಾಡ್ತಾ ಇದ್ರ ನೀವು? ನಿಮ್ಗೆ ನಾಚಿಕೆ ಆಗ್ಬೇಕಷ್ಟೇ. ಏನ್ ಮಾಡಿದ್ರಿ? ಆಯ್ತಲ್ರಿ ಮೋದಿ ನೇರವಾದ ಪ್ರಶ್ನೆ ಕೇಳ್ತೀನಿ ನಾನು. ನಿಮ್ಮ ಈ 10 ವರ್ಷದ ಆಡಳಿತದ ಅವಧಿಯಲ್ಲಿ ಈ ದೇಶದ ರೈತರಿಗೆ ಯಾವ ಸವಲತ್ತು ಕೊಟ್ಟಿದ್ರಿ? ಈ ದೇಶದ ರೈತರನ್ನ ನಿನ್ನೆ ಮಹಾತ್ಮ ಗಾಂಧೀಜಿಯವರ ಜಯಂತಿಯನ್ನು ಮಾಡಿದ್ದೇವೆ. ಮಹಾತ್ಮ ಗಾಂಧೀಜಿ ಹೇಳೋಗಿದ್ದೇನೆ, ಸ್ವತಂತ್ರ ತಂದುಕೊಡು. ಈ ದೇಶದ ರೈತ ಬೆನ್ನೆಲುಬು. ಈ ದೇಶದ ರೈತರಿಗೆ ಅನ್ಯಾಯ ಆದ್ರೆ ಈ ದೇಶ ಉಳಿಯಲ್ಲ. ಈ ದೇಶದ ರೈತರನ್ನ ಮೇಲೆ ಕೆತ್ತಬೇಕು. 65ರಿಂದ 70% ಜನ ಈ ದೇಶದಲ್ಲಿ, ಭಾರತ ದೇಶದಲ್ಲಿ ವ್ಯವಸಾಯವನ್ನು ಮಾಡಿ ಬದುಕ್ತಾ ಇದ್ದಾರೆ. ಆ ವ್ಯವಸಾಯ ಕೈಗಾರಿಕೆಯಾಗಿ ಪ್ರಾರಂಭ ಆಗಬೇಕು. ಆ ವ್ಯವಸಾಯದಲ್ಲಿ ಸಿಗ್ತಕ್ಕಂಥ ಪ್ರತಿಯೊಂದು ಪದಾರ್ಥಗಳು ರೈತ ಏನ್ ಬೆಳೀತಾನೆ ಅದನ್ನ ನೀನು ಕೈಗಾರಿಕಾ ವಸ್ತುಗಳಾಗಿ ಮಾರ್ಪಾಡು ಮಾಡು. ಇವತ್ತು ರೈತ ಬೆಳೀತಕ್ಕಂಥದ್ದನ್ನ ನೀನು ಕೈಗಾರಿಕೆಯಾಗಿ ಪ್ರಾರಂಭ ಮಾಡದ ಹೋಗಿದ್ರೆ, ಕಬ್ಬನ್ನ ಪರಿವರ್ತನೆ ಮಾಡದ ಹೋಗಿದ್ರೆ, ಎತ್ತನ್ನ ತೆಗೆದ ಹೋಗಿದ್ರೆ, ಆಲ್ಕೋಹಾಲ್ನ ತೆಗೆದ ಹೋಗಿದ್ರೆ, ಇವತ್ತು ರೈತ ಕಬ್ಬನ್ನು ಬೆಳೀತಕ್ಕಂಥ ರೈತ ಈ ದೇಶದಲ್ಲಿ ಉಳಿತಾ ಇದ್ನ? ಅದೇ ರೀತಿ ಎಲ್ಲ ವಸ್ತುಗಳನ್ನ ನೀವು ಮಾರ್ಪಾಡು ಮಾಡ್ತಕ್ಕಂಥ, ಆ ರೈತರಿಗೆ ಉತ್ತೇಜನ ಕೊಟ್ಟು ಬೆಳೆಯನ್ನ ಬೆಳೆಸ್ತಕ್ಕಂಥದ್ದು, ಎಲ್ಲ ರೈತ ಬೆಳೀತಕ್ಕಂಥ ಪ್ರತಿಯೊಂದು. ಇವತ್ತು ಹಾಲಿನ ಉದ್ಯಮ ಇಲ್ಲದೆ ಈ ಭಾರತ ದೇಶ ಏನಾಗ್ತದೆ ಅಂತ ಯೋಚನೆ ಮಾಡಿದ್ರ? ಇವತ್ತು ಇಡೀ ದೇಶದಲ್ಲಿ ನಂದಿನಿ ಪ್ರಾಡಕ್ಟ್ಸ್ ಇದೆ. ಇದನ್ನು ನೀವು ಉತ್ತೇಜನ ಮಾಡಿ. ಅದಕ್ಕೆ 5 ರೂಪಾಯಿ 3 ರೂಪಾಯಿ ರೇಟ್ ದರ ಅಲ್ಲ, 10 ರೂಪಾಯಿ ಸಬ್ಸಿಡಿ ಕೊಡು. ರೈತ ಇನ್ನೂ ಮುಂದೆ ಬಂದು ಅವನ ಆರ್ಥಿಕ ಸಂಕಷ್ಟ ಸುಧಾರಣೆ ಆಗುತ್ತೆ. ಇದು ರೈತರಿಗೆ ಕೊಡಬೇಕಾಗಿರ್ತಕ್ಕಂಥದ್ದು. ರೈತನನ್ನ ನೀವೆಲ್ಲೋ ಒಂದು ಕಡೆ ಬಿಟ್ಟು ನೀವು ನಿಮ್ಮದೇ ಆದಂತ ವ್ಯವಸ್ಥೆಯನ್ನ ಮಾಡ್ಕೊಂಡು ಹೊರಟ್ರೆ ಬಹುಶಃ ನಿಮ್ಗೆ ಒಳ್ಳೇದಾಗಲಿಲ್ಲ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇದೇ ರೀತಿ ಗ್ರಾಹಕರ ಸಮಿತಿಯನ್ನು ಇದೇ ನೇಮಕ ಮಾಡಿರುವ ವಿದ್ಯುತ್ ಶಕ್ತಿ ಪ್ರತಿಯೊಂದು, ಯಾರಿಗೆ ಕರೆಂಟ್ ಆಗಿಲ್ಲ, ಯಾರಿಗೆ ಟಿಸಿ ಕೊಟ್ಟಿಲ್ಲ, ಯಾರಿಗೇನು ಸಮಗ್ರವಾದ ಚಿಂತನೆ ಮಾಡಲಿಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಿದ್ದೇವೆ. ಮುಂದಿನ ತಿಂಗಳು ಅದನ್ನು ನಾನು ಅಲ್ಲಿ ಇನ್ನೊಂದು 3-4 ದಿವಸ ನೀವು ಜಲ್ದಿ ಮಾಡಿಕೊಟ್ರೆ ಅದನ್ನು ಒಂದು ಎಲ್ಲ ಗ್ರಾಹಕರನ್ನ ಅಲ್ಲಿ ಹೋಗಿ ಸರ್ಕಾರ ಏನು ಚಿಂತನೆ ಮಾಡಿದೆ ಅನ್ನೋದನ್ನ ಆಲೋಚನೆ ಮಾಡಿಲ್ಲ, ಸುಮ್ಮನೆ ಮಾಡಿಲ್ಲ. ಈಗ MLA ಎಲ್ಲಾನು ಮಾಡಕ್ಕಾಗಲ್ಲ. ಗ್ರಾಹಕರ ಸಮಿತಿಯನ್ನು ಇಲ್ಲಿ ಮಾಡಿರೋದ್ರಿಂದ ಇವರಿಗೆ ಎಂತ ಅಧಿಕಾರ ಕೊಟ್ಟಿದ್ದಾರೆ ಗೊತ್ತಾ? ಒಬ್ಬ MLA ಇರೋ ಅಧಿಕಾರ ನಿಮಗೆ ಕೊಟ್ಟಿದ್ದಾರೆ. ಇವತ್ತು ನಾನು ಕೆಡಿಪಿ ಸಭೆಯಲ್ಲಿ ಭಾಗವಹಿಸಬಹುದು, ಅವರು ಕೆಡಿಪಿ ಸಭೆಯಲ್ಲಿ ಭಾಗವಹಿಸಬಹುದು. ಸರ್ಕಾರಿ ಕಚೇರಿಯನ್ನು ಕೊಟ್ಟು ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳನ್ನು ಸೆಕ್ರೆಟರಿ ಆಗಿ ಕೊಟ್ಟಿದ್ದಾರೆ. ಸೆಕ್ರೆಟರಿ ಆಗಿ
ಸಂಬಳ ಕೊಟ್ಟಿದ್ದಾರೆ, ಕೆಲಸ ಮಾಡಿ. ಈ ರೀತಿ ಎಲ್ಲದನ್ನ ಕೊಟ್ಟು ಇದನ್ನ ಅನುಷ್ಠಾನಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅಂತ ಹೇಳ್ಬಿಟ್ಟು ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಾಯಕರುಗಳು, ಕಾರ್ಯಕರ್ತರು, ಇವತ್ತೇನು ಸದಸ್ಯರುಗಳ ಮೇಲೆ ಕೂತಿದ್ದಾರೆ, ಎಲ್ಲ ನಮ್ಮ ನಾಯಕರುಗಳು ಎಲ್ಲ ಸೇರಿ ಆಯ್ಕೆ ಮಾಡಿದೆ. ಪ್ರತಿಯೊಂದು ಜನಾಂಗಕ್ಕೆ ನಮ್ಮ ಸೂತ್ರ ಇದೆ, ಸರ್ವ ಜನಾಂಗದ ಶಾಂತಿಯ ತೋಟ ಅರ್ಜಿಕೆರೆ ಅಂತ ಹೇಳಿ ಎಲ್ಲಿ ನಿಂತು ಬೇಕಾದ್ರೂ ನಾನು ಹೇಳ್ತೇನೆ, ಸರ್ವ ಜನಾಂಗವನ್ನು ಸಮಾನವಾಗಿ ಕಾಯ್ಕೊಂಡು ಹೋಗಿದ್ದೇವೆ. ಜಾತೀಯತೆ ಪ್ರಶ್ನೆ ಇಲ್ಲಿಲ್ಲ. ಆ ಸಂಘರ್ಷವನ್ನು ನಾವು ಮಾಡೋದಿಲ್ಲ. ಆ ರೀತಿ ಎಲ್ಲ ಜನಾಂಗದವರಿಗೆ ಕೂಡಿಸಿದ್ದೇವೆ. ಇವತ್ತು ಕರ್ತವ್ಯ ಆ ಮುಖಂಡರುಗಳನ್ನು ಗುರುತಿಸಿದ್ದೇವೆ. ಇನ್ನು ಕೆಲವರಿಗೆ ಎತ್ಕಟ್ತಾರೆ ಕೈಲಾದವರು. ಅದರಿಂದ ನಾವು 20 ತಿಂಗಳ ಇವರ ಅಧಿಕಾರ ಅವರಿಗೆ, 20 ತಿಂಗಳಾದ್ಮೇಲೆ ಮತ್ತೆ 20 ತಿಂಗಳಿಗೆ ಮತ್ತೆ ಬೇರೆಯವರನ್ನ 20 ಜನ ಆಯ್ಕೆ ಮಾಡಿ ಎಲ್ಲರಿಗೂ ಅಧಿಕಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಎಲ್ಲ ಜನಾಂಗಕ್ಕೆ ಕೊಡ್ತೀವಿ. ನಾಯಕರುಗಳು, ಸ್ಥಳೀಯ ಮುಖಂಡರುಗಳು ಬೆಳೆಯಬೇಕು. ರಾಜಕೀಯ ಕೆಲಸವನ್ನು ಮಾಡ್ತಕ್ಕಂಥ ಜವಾಬ್ದಾರಿ ಬೇಕು. ಇವತ್ತು ಸಿಡಿಒ ಇರ್ತಾರೆ, ಪ್ರತಿಯೊಂದು ಅನುಷ್ಠಾನ ಅಧಿಕಾರಿಗಳ ಸಭೆಯನ್ನ ಕರೆದು ಯಾರು ಇವತ್ತು ಭಾರಿ ಜನ ನನ್ನ ಜನಸಂಪರ್ಕ ಸಭೆ ಮಾಡಿದಾಗ ನನ್ಗೆ ಇನ್ನೂ ದುಡ್ಡು ಬಂದಿಲ್ಲ ಅಂತೇಳಿ ನೂರಾರು ಅರ್ಜಿಗಳು ಬರ್ತವೆ. ಅವನ್ನೆಲ್ಲ ಇನ್ನು ಮುಂದೆ ನಾನು ಜನಸಂಪರ್ಕ ಮಾಡೋ ಸಭೆಯಲ್ಲಿ ತೆಗೆದುಕೊಂಡಂತ ಅರ್ಜಿಯನ್ನು ನಿಮಗೆ ರೆಫರ್ ಮಾಡ್ತೇವೆ. ನೀವು ಬಂದಲ್ಲಿ ನೀವು ಭಾಗವಹಿಸಬಹುದು. ಆ ಸಭೆಯಲ್ಲಿ ಎಲ್ಲ ಸದಸ್ಯರುಗಳು, ಎಲ್ಲ ಇವರು ಪ್ರತಿಯೊಬ್ಬರು ಭಾಗವಹಿಸಿ ನಿಮಗೆ ಸಣ್ಣ ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು ಅಂತ ನೀವು ಭಾವಿಸ್ಬೇಡಿ. ಇದು ಜನಸೇವೆ ಮಾಡ್ಲಿಕ್ಕೆ ಪ್ರಾಮಾಣಿಕವಾಗಿರ್ತದೆ. ನೀವು 100% ಇರ್ತಾರೆ. ಸಿದ್ದರಾಮಯ್ಯ ಅಂತ ಕರ್ಕೊಡೆ ಸನ್ಮಾನ ಮಾಡಿಸ್ತಾರೆ ನೋಡಿ. ನಾವು 100% ಮಾಡಿದ್ವಿ. ಸಿದ್ದರಾಮಯ್ಯನವರೇ, ಈ ನಮ್ಮ ಸಮಿತಿಯವರಿಗೆಲ್ಲ ಇರ್ತ ನನ್ನ ಊರಾರನ್ನ ಹಾಕಿದ್ದೆ ಅಂತ ಹೇಳ್ತೀವಿ. ನೀವು ಮಾಡತಕ್ಕಂಥ ಕೆಲಸವನ್ನು ಮಾಡಿ. ಎಲ್ಲಿ 2 ತಿಂಗಳು 1 ತಿಂಗಳು ಯಾವುದೋ ಕಾರಣಾಂತರದಿಂದ ದುಡ್ಡು ಬಂದಿರಲಿಲ್ಲ, ಯಾಕೆ ಬಂದಿಲ್ಲ, ಏನು ಎಂತು ವಿಚಾರ ಮಾಡಿ ಅದರ ಪರಿಪೂರ್ಣವಾದಂತ ಜವಾಬ್ದಾರಿಯನ್ನು ಅದಕ್ಕೆ ನನ್ನ ಕಚೇರಿಯನ್ನೇ ನಾನು ಬಿಟ್ಕೊಟ್ಟೆ. ನನ್ನ ಕಚೇರಿನೇ ನಿಮ್ಮ ಕಚೇರಿಯಾಗಿ ಮಾರ್ಪಾಡು ಮಾಡಿದ್ದೇನೆ. ನಾನು ಬೇರೆ ಕಚೇರಿ ತಗತೀನಿ. ನೀವು ನಿಮ್ಮ ಕಚೇರಿಯಲ್ಲಿ ನೀವು ಯಾವಾಗಲೂ ಜನಗಳ ಕೈಗೆ ಸಿಗಬೇಕು, ಅಲ್ಲಿ ಬರಬೇಕು. ನಾನಿದ್ರೆ ನಾನು ಬರಲ್ಲ, ನಾನೆಲ್ಲ ಹೋಗ್ತೀನಿ. ಅದರಿಂದ ಭಾಗ ಹಾಕಿರಬಾರ್ದು. ಅದು ಪ್ರತಿದಿನ ಸಿಗಬೇಕು. ತಾಲೂಕ್ ಪಂಚಾಯತಿ KDP ಸದಸ್ಯರಾಗ್ಲಿ ಇವರಾಗ್ಲಿ ಅಲ್ಲಿ ಬಂದು ಯಾರ್ಯಾರಿಗೆ ಅಲ್ಲಿ ಕೂತ್ಕೊಂಡು ಅಲ್ಲಿ ಕಷ್ಟ ಸುಖನ ಜನಗಳನ್ನ ವಿಚಾರಣೆ ಮಾಡಿ ಇವುಗಳನ್ನ ಎಲ್ಲ ಅಧಿಕಾರಿಗಳನ್ನ ಕರೆಸ್ತಕ್ಕಂಥ ಶಕ್ತಿ ನಿಮಗಿದೆ. ಎಲ್ಲ ಅಧಿಕಾರಿಗಳು ಬಂದು ಈ ಗ್ಯಾರಂಟಿ ಸಮಿತಿನಲ್ಲಿ ಉತ್ತರ ಕೊಡಬೇಕಾಗುತ್ತಲ್ಲ. ಎಲ್ಲ ಅಧಿಕಾರಿಗಳನ್ನ ಕರೆಸಿ MLA ಹೆಂಗೆ ಯಾವ ಅಧಿಕಾರಿನವರು ಬಂದು ಈ ತಕ್ಷಣ ನೀವು ಉತ್ತರ ಕೊಡಬೇಕು ಅಂದ್ರೆ ಕೊಡಬೇಕು. ಆ ರೀತಿ ಅಧಿಕಾರವನ್ನು ನಿಮ್ ಕೈಗೆ ಕೊಟ್ಟಿದ್ದಾರೆ. ನೀವು ಉಪಯೋಗಿಸ್ಕೊಳ್ಳಿ. ನೀವು ನನಗೆ ಹೆಸರನ್ನ ತರ್ತಕ್ಕಂಥ ನೀವು ಒಳ್ಳೆ ಕೆಲಸ ಮಾಡಿದ್ರೆ ನನಗಂತೂ ಹೆಸರು ಬರುತ್ತೆ, ಜನಗಳಿಗೆ ಉಪಯೋಗ ಆಗುತ್ತೆ. ಆ ದೃಷ್ಟಿಯಿಂದ ಅಧಿಕಾರ ವಿಕೇಂದ್ರೀಕರಣವನ್ನು ಮಾಡ್ತಾ ಇದ್ದೇವೆ. ಎಲ್ಲಾ ಸಮಿತಿಯು ಮಾಡಿಸಿದ್ದೇನೆ. ನಾನು ಎಲ್ಲ ಸಮಿತಿಗಳನ್ನು ಮಾಡಿಸಿದ್ದೇನೆ. ಪಾರ್ಲಿಮೆಂಟ್ ಎಲೆಕ್ಷನ್ ಬರೋದ್ರೆ ಬಹುಶಃ ಅಲ್ಲಿ ಆಗ್ತಾ ಇತ್ತು. ಒಂದಿನ ಸಭೆ ಸೇರಿದ್ರು ನಾವೆಲ್ಲ, ಪಾರ್ಲಿಮೆಂಟ್ ಅಲ್ಲಿ ನನಸಿಕ್ಕಿಲ್ಲ ಅಂತ ಹೊಡೆದಾಡ್ಬಿಡ್ತಾರೆ. ಅದರಿಂದ ಬೇಡ ಅಂತ ಹೇಳಿ ಪಾರ್ಲಿಮೆಂಟ್ ಚುನಾವಣೆ ಕಳೆದ ಮಾಡಿಸಿದೀವಿ ಇರ್ತಾರೆ. ಎಲ್ಲ ಸಮಿತಿಗಳನ್ನು ಕೊಟ್ಟು ಬದಲುಕುಂ ಸಮಿತಿ ಒಂದಾಗಿದೆ. ಲ್ಯಾಂಡ್ ಟ್ರಿಬ್ಯುನಲ್ ಸುಮಾರು 1,000 ಕೇಸ್ಗಳು ಲ್ಯಾಂಡ್ ಟ್ರಿಬ್ಯುನಲ್ ಅರ್ಜಿಕೆರೆಗಳಲ್ಲಿ ಅಲಿತಾ ಇದೆ. ತಹಸೀಲ್ದಾರ್ ಕೊಟ್ಟು ಆ ಅಧಿಕಾರವನ್ನು ಕೊಟ್ಟಿದ್ದೇವೆ. ಆ ಅಧಿಕಾರವನ್ನು ಅನುಮೋದನೆ ಆಗಿ ಬಂದಿದೆ. ಅದು ಸ್ವಚ್ಛಂದತೆಯಿಂದ ಇರಬೇಕು, ಅವರು ಬಹಳ ಪ್ರಾಮಾಣಿಕರಾಗಿರ್ಬೇಕು ಅಂತ ಹೇಳಿ ಅವ್ರ ಕ್ಯಾರೆಕ್ಟರ್ನ ಟೆಸ್ಟ್ ಮಾಡಕ್ಕೆ ಪೊಲೀಸರಿಗೆ ಕಳಿಸಿದ್ದಾರೆ. ಇನ್ಯಾರ್ಯಾರಿಗೂ ಕೊಟ್ಬಿಟ್ರೆ ಅಂತ ಸರ್ಕಾರ, ನಾನು ಅಂತ ಕೊಡೋದಿಲ್ಲ. ಯಾರು ಪ್ರಾಮಾಣಿಕರಿರ್ತಾರೆ ಅಂತರನ್ನೇ ಗುರುತಿಸಿ ಕೊಟ್ಟಿದ್ದೇವೆ. ಅಂತ ಒಂದು ಸಂಸ್ಥೆ ಅದು ಇದೆ. ತಾಲೂಕ್ KDP ಇವತ್ತು ತಾಲೂಕ್ ಪಂಚಾಯತಿ ಅಧಿಕಾರಗಳಿಲ್ಲ. ಅದು ಮೀಸಲಾತಿ ಕೋರ್ಟ್, ಸುಪ್ರೀಂ ಕೋರ್ಟ್ ಹೋಗಿ ಅದು ಯಾವತ್ತಾಗುತ್ತೋ ಗೊತ್ತಿಲ್ಲ. ಆಗತ್ತೆ ಅಂತಾರೆ, ಅದು ಯಾವತ್ತಾಗುತ್ತೋ ಗೊತ್ತಿಲ್ಲ. ಮತ್ತೆ 1 ತಿಂಗಳು ಮುಗ್ಬೋದು. ಅಂತ ಸಂದರ್ಭದಲ್ಲಿ ನಾನು 3 ತಿಂಗಳಿಗೊಮ್ಮೆ ಸಭೆ ಕರೀತೀನಿ, ಬೇಕಾದ್ರೆ 2 ತಿಂಗಳಿಗೆ ಸಭೆ ಕರೀತೀನಿ. ನೀವೆಲ್ಲ ಸದಸ್ಯರುಗಳು ಬನ್ನಿ, ನೀವೆಲ್ಲ ಸಮಸ್ಯೆಗಳನ್ನ ತಗೊಳ್ಬೇಕು. ವಿದ್ಯುತ್ ಶಕ್ತಿ ಸಮಸ್ಯೆ ಇರ್ಬೋದು, ಯಾವ ಸಮಸ್ಯೆ ಇರ್ತವೆ. ನೀವು 7-8 ಜನ ಗ್ರಾಮ ಪಂಚಾಯತಿ ಸದಸ್ಯರುಗಳೇನಿದ್ದೀರಿ, ನೀವು KDP ಸದಸ್ಯರುಗಳು ತಂದು ಸಮಗ್ರವಾಗಿ ಅವತ್ತು ಅಧಿಕಾರಿಗಳನ್ನ ಸಮಾಕ್ಷಮದಲ್ಲಿ ನೀವು
ಹೇಳಿ ಆ ಸಮಸ್ಯೆಗಳನ್ನು ಪರಿಹಾರ ಮಾಡತಕ್ಕಂಥ ತಾಲೂಕು ಪಂಚಾಯತ್ ಸದಸ್ಯರಿಗಿಂತ ಒಂದು ಉನ್ನತ ಮಟ್ಟದ ಅಧಿಕಾರವನ್ನು ನಿಮಗೆ ಕೊಟ್ಟಿದ್ದೇವೆ. ನೀವು ಅದನ್ನು ಸಮರ್ಪಕವಾಗಿ ಪ್ರತಿನಿತ್ಯ ಬಂದು ಇಒ ಹತ್ರ ಇಂಥ ಸಮಸ್ಯೆ ಇದೆ, ಇಂಥ ಊರಿಗೆ ಕೆಲಸ ಇಲ್ಲ, ಇಂಥದ್ದಾಗಿಲ್ಲ, ಅದನ್ನು ಕೂತು ಬಗೆಹರಿಸತಕ್ಕಂಥ ಕೆಲಸನ ತಾಲೂಕು ಪಂಚಾಯತಿ ಸದಸ್ಯರು ಕೆಡಿಪಿ ಸದಸ್ಯರು ಮಾಡಬೇಕು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಏನಾಗ್ಬಿಡುತ್ತೋ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಏನು ಸಿದ್ದರಾಮಯ್ಯ ಅವರು ಒಗಳೆ ಆಟ ಆಡ್ತಾರೆ, ನಾವು ಗೇಮ್ ಆಡ್ತೇವೆ. ಅವ್ರೇನೇನು ಅಸ್ತ್ರ ಉಪಯೋಗಿಸ್ತಾರೆ, ನಾವು ಅಸ್ತ್ರ ಉಪಯೋಗಿಸ್ತಾ ಇದ್ದೀವಿ. ಸಿದ್ದರಾಮಯ್ಯನ ಏನಾದ್ರೂ ಮಾಡಿ ಕಟ್ಟಿಸಿ ರಾಜೀನಾಮೆ ಕೊಡಿಸ್ಬೇಕು, ಅವೇ ಅಂತ ತಗೊಂಡಾಗ ಇಂತ ಅಂದ್ಬಿಡ್ತಾನೆ. ಆವಾಗ ನಮ್ಮ ಪಾರ್ಟಿನಲ್ಲಿ ನಾನು ಮುಖ್ಯಮಂತ್ರಿ ಅಂತ ಓಡಾಡಿರ್ತಾರೆ. ಆವಾಗ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ ಅಂತ ಹೇಳಿ ತಿಳ್ಕೊಂಡಿದ್ದಾರೆ. ಅದೇನು ಆಗಲ್ಲ. ಸಿದ್ದರಾಮಯ್ಯ ಯಾವ ಕಾರಣದಿಂದಲೂ ಮುಖ್ಯಮಂತ್ರಿ ಸ್ಥಾನದಿಂದ ಹಿಡಿಯಲ್ಲ. ಅವ್ರೇನು ರಾಜೀನಾಮೆ ಕೊಡಲ್ಲ, ನಿಮ್ಗೆ ಯಾರಿಗೂ ಭಯ ಬೇಡ. ಅವ್ರೇನ್ ಮಾಡ್ತಾ ಇದ್ದಾರೆ, ಆಯ್ತು 3 ತಿಂಗಳು ಲೋಕಾಯುಕ್ತಕ್ಕೆ ತನಿಖೆ ಕೊಟ್ಟು ಆಯ್ತು, ತನಿಖೆ ಮಾಡಿ, ತನಿಖೆನಲ್ಲಿ ಪ್ರೂವ್ ಆದ ನಾವು ರಾಜೀನಾಮೆ ಕೊಡ್ತೀವಿ ಬೇಕಾದ್ರೆ ಅಂತ ಹೇಳಿ ಅವ್ರು ಹೇಳಿ, ತನಿಖೆ ಆಗದಕ್ಕೆ ಮುಂಚಿತವಾಗಿ ಏನ್ ಮಾಡಿದ್ರು, ಇಡಿ ಕರ್ಕೊಂಡ್ರು. ಇಡಿ ಅಂದ್ರೆ ಇಡಿ ಅಂತ ಇಡಿ ಜಾಗರ ಇಡಿ ಕಲಿಬೇಕಾಯ್ತು ಅಂತ, ಅದು ಇಡಿ ಕೇಂದ್ರ ಸರ್ಕಾರದ ಇಡಿ. ಅದು ಸಾಮಾನ್ಯವಾದ ಇಡಿ ಅಲ್ಲ, ಯಾವಾಗ ಬೇಕಾದ್ರೆ ಹೇಳ್ಬೇಕಾದ್ರೆ ಹೊರಡೋಗ್ತಾರೆ ಅಂತ ಇಡಿ. ಅದರೊಳಗೆ ಏನಾದ್ರು ಮಾಡಿ ಸಿದ್ದರಾಮಯ್ಯ ಸಿಗಿಸ್ಬೇಕು ಅಂತ ಹೇಳಿ ಮಾಡಿ, ಅದಕ್ಕೆ ಸಿದ್ದರಾಮಯ್ಯ ಏನ್ ಮಾಡಿದ, ಅದಕ್ಕೆ ಏನಿದೆ ಕಾನೂನು ಯಾವುದೇ ಒಂದು ಕರ್ನಾಟಕ ಸರ್ಕಾರಕ್ಕೆ ಅನ್ಯಾಯ ಆಗಿದೆ, ಸರ್ಕಾರಕ್ಕೆ ಆ ಅನ್ಯಾಯದ ಅವರನ್ನ ವಿಚಾರಣೆ ಮಾಡ್ತಕ್ಕಂಥದ್ದು. ಈಗ ಅದಕ್ಕೆ ಅವ್ರು ಏನ್ ಹೇಳಿದ್ರು, ವಿಚಾರಣೆ ನಡೀಲಿ, ಸಿದ್ದರಾಮಯ್ಯ ತಪ್ಪಿತಸ್ಥರು ಅಂತ ಅವತ್ತು ಹೇಳಿ, ಆದ್ರೆ ಇಡಿ ಬರೋದು ಅವರು ಕೊಡತಕ್ಕಂಥ ಚಿತ್ರಹಿಂಸೆಗಳು ಅದನ್ನ ತಪ್ಪಿಸ್ಬಿಡುತ್ತೆ. ಇವತ್ತು ಅವಮ್ಮನು ಮನನೊಂದು ಇವತ್ತು ಆ ಸೈಟ್ಗಳನ್ನೇ ನನಗೆ ಬೇಡ ಅಂತೇಳಿ ಬರ್ಬೋದು. ಅದಕ್ಕೆ ಇವ್ರು ಹೆಂಗೆ ಆಡ್ತಾ ಇದ್ದೀರಿ, ಅದಕ್ಕೀಗ ಅಶೋಕ್ ಹಿಡ್ಕೊಂಡ್ರೆ ಇವ್ರು ಬರ್ಕೊಟ್ರು ಸತ್ಯ ನೀವು ಇದಕ್ಕೋಗೋದು ಶಿಕ್ಷೆ ಆಗತ್ತಂತ. ಈಗ ಅಶೋಕ್ ಮೊದಲು ಶಿಕ್ಷೆ ಕೊಡಿ, ಅವ್ನು ಬರ್ಕೊಟ್ಬಿಟ್ಟು ಎಲ್ಲ ವಾಪಸ್ ಮಾಡ್ಬಿಟ್ಟಲ್ಲ, ಎಲ್ಲ ಮಾಡಿ ಕೂತ್ ಬಿಡೋಣ ಇದಾಗಿ. ನೀವು ಕೊಡಿ ಮೊದಲು ಅಶೋಕ್ ತನ್ನ ಮನೇಲಿ ಐತ, ಅಶೋಕ್ ವಿರೋಧ ಪಕ್ಷ ಸ್ಥಾನ ಆಮೇಲೆ ಅವ್ರನ್ನ ಇದು ಮಾಡಿಸಿ, ಆಮೇಲೆ ನಾವು ಮಾಡೋಣ. ಇದು ಸಿದ್ದರಾಮಯ್ಯನವರನ್ನ ಹಿಂದೆ ಇಂದಿರಾ ಗಾಂಧಿ ಅವರಿದ್ದು ಚುನಾವಣೆ ಕಳೆದ ಹೊತ್ತು ಈಗಲೂ ಆಗ್ತಾರೆ, ಈಗಲೂ ಆಗ್ತಾರೆ, ಜನರೇಷನ್ ಕಳೆದು. ಹಂಗೆ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಫೋಟೋನ ಇತಿಹಾಸದಲ್ಲಿ ಹಾಕ್ತಾರೆ. ಚುನಾವಣೆಯಿಂದ ಅವರು ನಿವೃತ್ತಿಯಾಗಿ ಮನೆಯಲ್ಲಿದ್ರು ಸದ್ಯ ಅವ್ರ ಫೋಟೋಗಳನ್ನ ಹಾಕ್ತಾರೆ. ಯಾಕೆಂದ್ರೆ ಅವ್ರ ಹೆಸರಿನಲ್ಲಿ ಓಟ್ ಬರ್ತವೆ. ಜನ ಈಗ ಸಿದ್ದರಾಮಯ್ಯ ಒಬ್ಬ ಇಡೀ ಸರ್ವ ಜನಾಂಗದಲ್ಲಿ ಅಲ್ಪಸಂಖ್ಯಾತರಿಂದ ಹಿಡಿದು ಎಲ್ಲ ಹಿಂದುಳಿದ ವರ್ಗಕ್ಕೆ ಒಬ್ಬ ಪ್ರಭಾವಿ ನಾಯಕ ಆಗಿ ರಾಜ್ಯದಲ್ಲಿ ಬೆಳೆದಿದ್ದಾರೆ. ಇವನೆಲ್ಲಿ ಭಾರತ ದೇಶದ ರಾಜ. ಆದ್ರೆ ನಿನ್ನೆ ದಿವಸ ಒಂದು ಮಾತನ್ನ ಮಹಾತ್ಮ ಗಾಂಧೀಜಿ ಅವರು ಇದರಲ್ಲಿ ಸಿದ್ದರಾಮಯ್ಯ ಹೇಳಿದ್ದಾರೆ, ಆತ್ಮಸಾಕ್ಷಿಗಿಂತ ಯಾವ ನ್ಯಾಯಾಲಯ ಇಲ್ಲ. ನನ್ನ ಆತ್ಮಸಾಕ್ಷಿ ಹೇಳಿದಾಗ ನಾನು ನಡೆದಿದ್ದೇನೆ, ಆತ್ಮಸಾಕ್ಷಿನೇ ನ್ಯಾಯಾಲಯ ಅಂತ ಹೇಳಿ ಒಂದು ಮಾತನ್ನ ಈ ರಾಜ್ಯದ ಇಲ್ಲಿಂದ ಇಲ್ಲಿ ಒಂಥರ ಹೇಳಿ ಆತ್ಮಗಳು ಬಂದು ತಿಳ್ಕೊಂಡು ಒಡನಾಟ ಮಾಡಬಾರ್ದು. ನಾನು ತಪ್ಪು ಮಾಡಿಲ್ಲ, ಹೌದು, ಅವರ ಕುಟುಂಬ ಆ ಸೈಟ್ ಅನ್ನು ತಗೊಂಡಿರತಕ್ಕಂಥದ್ದು. ಸಿದ್ದರಾಮಯ್ಯವ್ರಿಗೆ ಗೊತ್ತಿಲ್ಲ, ಆ ಗೊತ್ತಿಲ್ಲದೆ ಇರೋದನ್ನ ಸಿದ್ದರಾಮಯ್ಯ ಕೊಳ್ಳಿಗೆ ಹಾಕ್ತಾರೆ. ಸಿದ್ದರಾಮಯ್ಯನಿಗೆ ಗೊತ್ತಿಲ್ಲದೆ ಇರುವಂತದ್ದನ್ನ ಅವ್ರು ಕೊಳ್ಳಿ ಕಟ್ಟುವಂತ ಪ್ರಯತ್ನ ನಾನು ತಪ್ಪು ಮಾಡಿಲ್ಲ ಅಂತ ಅವ್ರು ಹೇಳೋದನ್ನ ನೀವು ಬಿಡ್ತಾ ಇಲ್ಲ. ಆದ್ರಿಂದ ಅದನ್ನ ನೀವು ಯಾವುದೇ ಕಾರಣದಿಂದ ಸಿದ್ದರಾಮಯ್ಯನ ಅಧಿಕಾರ ಇಳಿಸಿ ನಾವೇನಾದ್ರೂ ಮಾಡ್ತೀವಿ ಅಂತ ಹೇಳಿ ತಿಳ್ಕೊಂಡಿದ್ರೆ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ನಾವು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಇದೇ ರೀತಿ ಎಲ್ಲ ಸಮಿತಿಗಳನ್ನ ಮಾಡಿದ್ವಿ. ಇನ್ನು ಉಳಿದಿರ್ತಕ್ಕಂಥ ಎಲ್ಲ ಸಮಿತಿ ಪ್ರಾಧಿಕಾರದ ಇದು ಬಂದಿದೆ, ಈಗಾಗಲೇ ಆದೇಶ ಹಾಕಿದ್ದಾರೆ. ಅದು ಒಂದು ಪ್ರಾಧಿಕಾರದ ಸಭೆಯನ್ನು ಮಾಡಿ ಅಧಿಕಾರ ಸ್ವೀಕಾರ ಮಾಡತಕ್ಕಂಥ ಕಾರ್ಯಕ್ರಮವನ್ನು ಮಾಡೋಣ. ಈ ರೀತಿ ಎಲ್ಲ ಸಮಿತಿಗಳಿಗೂ ಬಹಳಷ್ಟು ಜನಕ್ಕೆ ಅಧಿಕಾರ ಕೊಟ್ಟಿದ್ದೇವೆ, ಮುಂದೆ ಮತ್ತೆ ಕೊಡ್ತೇವೆ. ಒಂದು 6-7 ಜನ 8-9 ಜನಕ್ಕೆ ರಾಜ್ಯ ಮಟ್ಟದ ಸಮಿತಿನಲ್ಲಿ ಸ್ಥಾನ ಕೊಡಿಸಬೇಕು ಅಂತ ಹೋರಾಟ ಮಾಡುತ್ತಾ ಇದ್ದೀವಿ.
ಅದನ್ನೂ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡೋಣ. ಈ ರೀತಿ ಕಾರ್ಯಕರ್ತರು ಹೆಚ್ಚಿಗೆ ಬೆಳೆದಷ್ಟು, ಮುಖಂಡರುಗಳು ಬೆಳೆದಷ್ಟು ನಮಗೆ ಸುಲಭ. ನನಗೆ ರಾಜ್ಯದಲ್ಲಿ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನೀವು ಈಗ ಯಾಕೆ ಶಿವಲಿಂಗೇವರು ಒಡಲಿಟ್ಟು ಬೆಂಗಳೂರು ಹೋದನಲ್ಲ ಅಂತೀರಿ, ಅಲ್ಲಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ. ಔಷಧಿ ನೋಡಲಿ ಕ್ಯೂ ನಿಂತಿರ್ತಾರೆ ಜನ, ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಕಾಯ್ತಾರೆ. ಏನಪ್ಪ ಬರೋದೇ ಇಲ್ಲ ಅಧ್ಯಕ್ಷ, ಹೋಗಿ ಸಿದ್ದರಾಮಣ್ಣ ಅಂತ ಕಂಪ್ಲೇಂಟ್ ಹೇಳಿ, ಶಿವಲಿಂಗೇಗೌಡ ನೀವು ಏನಾದ್ರು ಬಹಳ ತೊಂದರೆ ಆಯ್ತು ಕುಟ್ಬಳಯಾರ ಅಂದ್ರು. ಕುಟ್ಬಳಯಾತ್ರ ಹೋಗತ್ತೆ, ನಿನಗೆ ಬಹಳ ತೊಂದರೆ ಆದಂಗೆ ಕಾಣುತ್ತೆ, ನಿಮ್ ಕ್ಷೇತ್ರ ಬಿಟ್ಟು ಬರೋಲ್ಲ, ನೀನು ಏನಾದ್ರು ಅದ್ರ ಇಲ್ಲ ನಾನು ವಾರಕ್ಕೆ 2-3 ದಿವಸ ಇರ್ತೀನಿ ಅಂತ ಹೇಳಿ. ಈಗ ಅಲ್ಲಿ ಏನಾಗಿದೆ ಅಂದ್ರೆ ಅದು ಸುಮಾರು ಅದು ದೊಡ್ಡ ಸಾಗರ. ಅದು ಇಡೀ ಕರ್ನಾಟಕ ರಾಜ್ಯದ ಗುಲ್ಬರ್ಗದಿಂದ ಹೇಳ್ತಾರೆ. ಅಲ್ಲಿ ಗುಲ್ಬರ್ಗದಲ್ಲಿ ಇದಕ್ಕೆ ನೀಡಿರ್ತಾರೆ ಭೂಮಿ ಪೂಜೆ. ನಾನು ಇಲ್ಲಿರ್ತೀನಿ, ಅಲ್ಲಿ ಕಾಯ್ದು ಹೋಗ್ತಾರೆ. ಇದೇ ನಿರ್ದೇಶನ ಬರೋದಿಲ್ಲ, ಅಧ್ಯಕ್ಷರೇ ಬರೋದಿಲ್ಲ. ಆ ರೀತಿ ಆಗಿರ್ತಕ್ಕಂಥ ಅನೇಕ ಸನ್ನಿವೇಶದಲ್ಲಿ ಒಂದು 2-3 ದಿವಸ ನಾನು ಬೆಂಗಳೂರಿನಲ್ಲಿ ಇರಬೇಕಾಗುತ್ತೆ. ಇಡೀ ರಾಜ್ಯ ಸುತ್ತಬೇಕಾಗುತ್ತೆ. ಇಡೀ ರಾಜ್ಯದ ಇವತ್ತು ಹೌಸಿಂಗ್ ಬೋರ್ಡ್ ಒಂದರಲ್ಲಿ 59,000 ಸೈಟ್ ನಾವಿವತ್ತು ಹಂಚುತ್ತಾ ಇದ್ದೇವೆ. ನಮ್ಮ ಅರಸೀಕೆರೆನಲ್ಲೂ ಎಲ್ಲರೂ ಒಂದ್ ಕಡೆ ಮಾಡಿ ಹಂಚಬೇಕು ಅನ್ನೋ ತೀರ್ಮಾನ ಬಂದಿದ್ದೀವಿ. ಇಲ್ಲೂ ಸಹ ಅರಸೀಕೆರೆನಲ್ಲಿ ಒಂದು ಜಾಗ ಹುಡುಕಿ ಇಲ್ಲೂ 1,000 ಸೈಟ್ ಎಲ್ಲ ಜನಕ್ಕೆ ಕೊಡ್ತಕ್ಕಂಥದ್ದು. ಹೌಸಿಂಗ್ ಬೋರ್ಡ್ ನ ಸೈಟ್ ಅಂದ್ರೆ ಅಲ್ಲೆಲ್ಲ ಸೌಲಭ್ಯ ಇರುತ್ತೆ, ಕರೆಂಟ್ ಇರುತ್ತೆ, ಯುಜಿಡಿ ಇರುತ್ತೆ, ರೋಡ್ಗಳು, ಪ್ರತಿಯೊಂದು ಏನು ಆಧುನಿಕ ವ್ಯವಸ್ಥೆ ಇದೆ ಇದೆಲ್ಲ ಪಾರ್ಕ್ ಎಲ್ಲ ನಾವೇ ಇಂಪ್ರೂವ್ಮೆಂಟ್ ಮಾಡ್ತೀವಿ. ಈ ಏನ್ BDA ಸೈಟ್ ಇರ್ತವೆ ಆ ಸೈಟ್ಗಳ ರೂಪದಲ್ಲಿರ್ತೇವೆ. ಆ ರೀತಿಯಲ್ಲಿ ಇಲ್ಲೆಲ್ಲಾದ್ರೂ ಒಂದು DH ರೋಡ್ ನಲ್ಲಿ ನೋಡಿ ಒಂದು ಆ ಕಡೆ ಒಂದು ಮಾಲಾ ರೋಡ್ ಬರುತ್ತೆ, ಭಾರತ್ ಮಾಲಾ ರೋಡ್ ಆ ಕಡೆ ಬರುತ್ತೆ, ಈ ಕಡೆ NHA ಹೋಗುತ್ತೆ. ಆ ಮಧ್ಯದಲ್ಲಿ ಒಂದು 400-500 ಎಕರೆ ತಗೊಂಡು ಒಂದು ಬಹಳಷ್ಟು ಸೈಟ್ಗಳನ್ನು ಮಾಡಿ ಒಂದು ಕಡಿಮೆ ದರದಲ್ಲಿ ಕೊಡ್ತಕ್ಕಂಥದ್ದು, ಅಪಾರ್ಟ್ಮೆಂಟ್ಸ್ ಅನ್ನು ಕಟ್ಟಿಸ್ತಕ್ಕಂಥದ್ದು, ಮನೆಗಳನ್ನು ಕಟ್ಟಿಸ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಆ ರೀತಿ ಇಡೀ ರಾಜ್ಯದ ಜವಾಬ್ದಾರಿ ಗೊತ್ತಿರೋದ್ರಿಂದ ಅದೇನು ಕಡಿಮೆ ಜವಾಬ್ದಾರಿ ಅಂತ ತಿಳ್ಕೋಬೇಕು. ಅಧಿಕಾರ ಕಡಿಮೆ ಇದ್ರೂ ಆ ಜವಾಬ್ದಾರಿ ಮಾತ್ರ ಜಾಸ್ತಿ ಇದೆ. ಆ ಕೆಲಸವನ್ನ ನಾನು 12 ತಿಂಗಳಿಂದ ಉದಾಸೀನ ಮಾಡಿದ್ದೆ. ಒಂದು ಏನಾಗಿರ್ತಿದೆ, ಈಗ ಎಷ್ಟು ಟೆನ್ಷನ್ ಆಗುತ್ತೆ, ಈ ಕ್ಯಾಬಿನೆಟ್ ಕೊಡ್ತಾರೆ, ಈ ಕ್ಯಾಬಿನೆಟ್ ಅಲ್ಲಿ ಯಾಕೋ ಏನೋ ಶ್ರಮ ಹಾಕ್ಬೇಕು ಅಂತ ಹೇಳಿ ಇದು ಮಾಡಿದ್ದೆ. ಅದರಿಂದ ಅಲ್ಲಿ ದೂರ ಬಂದದ್ರಿಂದ ಹೋಗ್ತಾ ಇದ್ದೀನಿ. ದಯಮಾಡಿ ತಪ್ಪು ತಿಳ್ಕೋಬೇಡಿ ಅಂತಕ್ಕಂಥದ್ದನ್ನ ಹೇಳಿ ಅದಕ್ಕೆ ಇವರಿಗೆಲ್ಲ ಅಧಿಕಾರ ಕೊಟ್ಟೋದೆ. ನಾನು ಇಲ್ಲದೆ ಇದ್ರು ಕ್ಷೇತ್ರಗಳನ್ನ ಬೆಳಿಗ್ಗೆ ಪಾಲು ತೆಗಿಬೇಕು. ಇದು ಬರೀ ಗ್ಯಾರಂಟಿ ಒಂದೇ ಅಲ್ಲ ಅವ್ರು ಕೇಳೋದು, ಯಾರ್ಯಾರು ಈ ತಾಲೂಕ್ ಪಂಚಾಯತಿಗೆ ಈ ಮೆಂಬರ್ಗಳು ಎಲ್ಲಾ ಇಲಾಖೆ ಸಮಗ್ರವಾದದನ್ನು ನಮ್ಮ ಇಒ ಅವ್ರನ್ನ ಬಹಳ ಸಾತ್ವಿಕ ಒಳ್ಳೆ ಮುಖ್ಯಮಂತ್ರಿ ಇಂತಿದ್ರಲ್ಲ ಹಂಗೆ ಇದೆಲ್ಲ ಬಹಳ ಸೈಲೆಂಟ್ ಒಳ್ಳೆ ಕೆಲಸ ಮಾಡ್ತಾರೆ. ಅಲ್ಲೂರಾದ್ರೆ ಅವ್ರ ಕೆಲಸ ಮಾಡಿಸ್ಕೊಂಡು ಇನ್ನ ಅಧಿಕಾರಿಗಳು ಎಲ್ಲ ಇರ್ತಾರೆ, ನೀವೇನು ಹೆದರಬೇಡಿ ಹೇಳ್ತಾರೆ. ಹಿಂದೆ ಕುಡಿಯೋದಕ್ಕೆ ಫ್ಲೋರೈಡ್ ನೀರಿರ್ಲಿಲ್ಲ, ಅಂಚೆ ಹೋರಾಟ ಮಾಡಿ ನನ್ನ ಯೋಜನೆಯನ್ನ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಹೇಳೋದು ಬರ್ತಿದ್ದಿಲ್ಲ. ನೀವು ಪತ್ರಿಕೆ ಏನು ಪತ್ರಿಕೆ ನೀವೇ ಹೇಳ್ಬೇಕು, ಉತ್ತರ ನಾವ್ ಹೇಳಕ್ಕಾಗಲ್ಲ, ಒಗಿಬೇಕು ಮಾಡಿರತಕ್ಕಂತ ಅವ್ರಿಗೆ ಕೆಲಸ ಮಾಡಿಲ್ಲ ಅಂತ ಹೇಳಿ ನಾಚಿಕೆ ಆಗುತ್ತೆ. ಯಾರು ಇಲ್ಲೇನೆ ಇದೇ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಅವರೇ ಶಂಕುಸ್ಥಾಪನೆ ಇದ್ರು. ಅದೇ ಪ್ರೆಸ್ ಅಲ್ಲಿ ಮಾಡೇನೆ ಆಗ್ತಾರೆ ಅಂತ ಹೋಗಿ ಅಲ್ಲಿ ಮಾಡಿದೆ. ನೀವು ಪುಣ್ಯ ಎಲ್ಲೋ ಒಳ್ಳೆ ಗಿರಾಕಿ ಅಲ್ಲೂ ಪ್ರೆಸ್ ಸ್ಟೇಟ್ಮೆಂಟ್ ಮಾಡಿ. ಆಮೇಲೆ ಅರಸೀಕೆರೆ ತಾಲೂಕಿಗೆ ಕುಡಿಯೋದು ನೀರಿಲ್ವ, ಬೇಸಿಗೆ ಬಂತು ಅಂದ್ರೆ 100 ಟ್ಯಾಂಕರ್ಗಳಲ್ಲಿ ನೀರು ಏರ್ತಾ ಇತ್ತು ಊರಿಗೆ. 100 ಎಷ್ಟು ಒಂದ್ಸರಿ 500 ಟ್ಯಾಂಕರ್ ನೀರು ಏರ್ತಕ್ಕಂಥ ಇತಿಹಾಸ ಇದೆ. ಒಂದೊಂದು ಊರಿಗೆ ಒಂದೊಂದು ಟ್ಯಾಂಕರ್ ಆ ತರ ನೀರು ಹೊಡಿತಾ ಇದ್ದಂತ ಪರಿಸ್ಥಿತಿನಲ್ಲಿ ಇವತ್ತು 150 ಕಿಲೋಮೀಟರ್ ದೂರದಿಂದ ಹೇಮಾವತಿ ನದಿಯಿಂದ ನೀರು ತಂದು ಕೊಟ್ಟಿರ್ತಕ್ಕಂಥವ್ರು ಯಾರು ಹೋರಾಟ? ಇದೇ ಸಿದ್ದರಾಮಣ್ಣ, ಇದೇ ದೇವೇಗೌಡರು, ಇದೇ ಇವರೆಲ್ಲ ಕೂತ್ಕೊಂಡು ಶಂಕುಸ್ಥಾಪನೆ ಮಾಡಿದಾಗ ಏನ್ ಹೇಳೋದು? ಓಪನ್ ಎಲ್ಲ ನಿಮಗೆ ಗೊತ್ತಿಲ್ವಾ? ಎಲ್ಲ ಯಾರಿರ್ತಕ್ಕಂಥ ಕೆಲಸ ಗೊತ್ತಿಲ್ವಾ? ಅರಸೀಕೆರೆ ನಗರದಲ್ಲಿ ತಿರುಗಾಡಕ್ಕೆ ಜಾಗ ಇತ್ತ? ಇವತ್ತು ಏನಾಗಿದೆ ಅರಸೀಕೆರೆ ನಗರದಲ್ಲಿ? ಒಂದು ಗುಂಡಿ ತೋರಿಸಿ ಅರಸೀಕೆರೆ ನಗರದಲ್ಲಿ. ಅರಸೀಕೆರೆ ತಾಲೂಕಲ್ಲಿ ಒಂದು ಗುಂಡಿ ತೋರಿಸ್ರಿ ಯಾವ್ದಾರ ರೋಡಲ್ಲಿ. ಯಾವ ಊರಿಗೆ ಕಾಂಕ್ರೀಟ್, ಊರಿಗೆ ರಸ್ತೆ
ಇದನ್ನೆಲ್ಲ ಮಾಡಿಸ್ತಕ್ಕಂಥವ್ರು ಯಾರು? ಪೂರ್ವಾಂಬುದಿಯಲ್ಲಿ ಸೂರ್ಯ ಹುಟ್ಟುವುದು ಎಷ್ಟೋ ಸತ್ಯವೋ ಅಷ್ಟೇ ಸತ್ಯ ಈ ಅರಸೀಕೆರೆ ತಾಲೂಕಿಗೆ ಯಾವುದೇ ನೀರಾವರಿ ಬರಲಿಲ್ಲ ಅಂತಕ್ಕಂಥ ಮಾತನ್ನ ಕಣ್ಕಟ್ಟಲ್ಲಿ ಹೇಳಿದ್ದಾರೆ. ಯಾರು ಮೈಲಾರಪ್ಪನವರೇ? ನಿಮ್ ಹೆಂಡತಿ ಆ ಮಾತಿಗೆ ಸೋಲಿಸಿದ್ರೆ ಯಾರು ಮೈಲಾರಪ್ಪನವರೇ? ಜಿಲ್ಲಾ ಪಂಚಾಯತ್ ದೇವೇಗೌಡರು ತಾನೆ ಹೆಂಗ್ ಬಂದು ಈಗ ಎಂಟತ್ತು ಕೆರೆ ತುಂಬ್ತಾವಲ್ಲಿ ಕಣ್ಕಟ್ಟೆ ಊರಿಗೆ ಹೆಂಗ್ ತುಂಬಿ ಭಾಗವಹಿಸ ಮಾಡಕ್ ಹೋಗ್ಬೇಕು? ಹೆಂಗ್ ಬಂದು ಹೋರಾಟ ಅಲ್ವೇನು? ನಮ್ಮದು ಹೋರಾಟ ಅಲ್ವೇನ್ರಿ? ಅದನ್ನು ಮಾಡಿಕೊಟ್ಟಂತ ಬೊಮ್ಮಾಯಿಯವರಿಗೆ ವಿಧಾನಸೌಧದಲ್ಲಿ ಒಂದು ವಾಗ್ದಾನ ಮಾಡಿದ್ದೆ, ನೀವು ಈ ಕೆಲಸ ಮಾಡಿಕೊಟ್ರೆ ನಿಮಗೆ ಒಂದು ಸಾರ್ವಜನಿಕವಾದ ಸಮಾರಂಭದಲ್ಲಿ ನಿಮಗೆ ಉಂಗುರ ತೊಡಿಸ್ತೀನಿ ಅಂತೇಳಿ ಬೊಮ್ಮಾಯಿಯವರಿಗೆ ನಾನು ಉಂಗುರ ತೊಡಿಸ್ತಿದ್ದೆ. ಬೊಮ್ಮಾಯಿಯವರ ಬಹಳ ಒಂದು ಜಗದ್ಗುರುಗಳ ಎದುರಿನಲ್ಲಿ ಇದು ತೋರಿಸ್ತದ ಕಣ್ಕಟ್ಟೆ ಹೋಗಿ ನೀರು ತರಲಿಲ್ಲ. ಅದೆಲ್ಲ ಸಾಲು ಅಂತ ಹೇಳಿ ಇವತ್ತು 1100 ಅಡಿ ಆಳದಲ್ಲಿರ್ತಕ್ಕಂಥ ನೀರನ್ನ ಈ ಭಾಗಕ್ಕೆ ಎತ್ತಿ ಆದ್ರಿಂದ ಕಣ್ಕಟ್ಟೆ ಹೋಬಳಿಗೆ ಎಲ್ಲ ಇಡೀ ಅರಸೀಕೆರೆ ತಾಲೂಕಿನ ಎಲ್ಲ ಸಮಗ್ರ ಕೆರೆಗಳಿಗೆ ಎತ್ತಿನ ನೀರನ್ನ ಓಪನ್ ಮಾಡಿರೋದು ನಾಚಿಕೆ ಆಗಲ್ಲ ನಿಮ್ಗೆ? ಏನು ಶಿವಲಿಂಗ ಅವರು ಮಾಡಿಲ್ಲ ಅಂತ ಹೇಳಿದ್ರೆ ನಾಚಿಕೆ ಆಗಲ್ಲ ನಿಮ್ಗೆ? ಯಾರು ಇಂಜಿನಿಯರಿಂಗ್ ಕಾಲೇಜ್ ತಂದರು? ಯಾರು ಪಾಲಿಟೆಕ್ನಿಕ್ ಕಾಲೇಜ್ ತಂದರು? ಏನು ಮಾಡಿರ್ತಕ್ಕಂಥ ಏನ್ ಚಾನಲ್ಲೇ ಬರೋದಿಲ್ಲ. ಅರಸೀಕೆರೆ ಎತ್ತಿದ್ರಲ್ಲ ಚಾನಲ್ ಹೇಳ್ಕೊಟ್ರಿ ಎಷ್ಟು ಇವೆಲ್ಲ ಯೋಜನೆಗಳನ್ನ ಏನು ಹೋಗಿ ಶಿವನಿಗೆ ಅವರ ಕೆಟ್ಟ ಹೆಸರು ತಂದಿದ್ದನ್ನ ಯಾರನ್ನ ಒಂದು ಚೀಮಾರಿ ಹಾಕ್ಸ್ಕೊಂಡಿದ್ದಲ್ಲಿ ನಾಚಿಕೆ ಆಗಲ್ಲ. ಹೋಗಿ ಪತ್ರಿಕೆಯಲ್ಲಿ ಕೂತ್ಕೊಂಡು ಅದು ಮಾಡಿಲ್ಲ. ಏನೋ ನಗರಸಭೆ ಹಾಳು ಮಾಡಿದ್ರೆ ನೀನು ನಗರಸಭೆನ 2.5 ವರ್ಷ ST ಸಮುದಾಯಕ್ಕೆ ಹೋಗಿ ಬರದೇ ಇರತಕ್ಕಂತ ಇದನ್ನ ತಂದು ಬರೀ 5 ಜನ ಮೆಂಬರ್ಸ್ ಇಟ್ಕೊಂಡು ನಾಮಿನೇಷನ್ ತಗೊಂಡು ಹಾಳು ಮಾಡಿ ಆದ್ರೂ ಸಹಿಸ್ಕೊಂಡು ಈಗ ನಗರಸಭೆನ ಈ ಲೈಟಿಂಗ್ ಹೊತ್ತು ನೋಡಿ ಗೊತ್ತಾಗುತ್ತೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ, ಅದಕ್ಕೋಸ್ಕರ ಲೈಟಿಂಗ್ ಬಂದಿದೆ. ಮೊದಲು ಲೈಟಿಂಗ್ ಇದ್ವಿ ನಗರಸಭೆಗೆ ಬಿಟ್ಬಿಟ್ಟಿದೆ. ನಾನು 2.5 ವರ್ಷ ಕಳ್ಕೋಗಿಲ್ಲ. ಇದು ಇಲ್ಲಿ ಹೋದ್ರೆ ಯಾವ ಸಂಘರ್ಷ ತಂದಿರ್ತಾರೆ ಅಂತ ಏನಿದೆ ಅಲ್ಲ. ಎಷ್ಟು ಬೇಕು ಕೆಲಸ ಹೇಳಕ್ಕೆ, ಎಷ್ಟು ಕೆಲಸ ಮಾಡಿಸಿದ್ವಿ. ಯಾರು ಯೂಸುಡಿ ಬಂದರು ಅರಸೀಕೆರೆಗೆ? ಇತ್ತೇನ್ರಿ ಯೂಸುಡಿ ಇತ್ತೇನ್ರಿ ಅರಸೀಕೆರೆಗೆ? ಯಾರು ತೊಂದರೆ ಎಲ್ಲ ಹೇಳ್ಬೇಕು. ನೀವು ಕಾರ್ಯಕರ್ತ ನಾನೆಲ್ಲ ಹೇಳೋದು ಮುಗಿಬೇಕು. ಮತ್ತೆ ಹಾಕಿಟ್ಟು ನಾಚಿಕೆ ಆಗಲ್ವಾ? ನಿಮಗೆ ಮಾನ ಮರ್ಯಾದಿಲ್ವಾ? ಯಾಕೋಸ್ಕರ ಹಿಂಗೆ ಬರೀ ಸುಳ್ಳು ಪ್ರಚಾರ, ಪತ್ರಿಕಾಗೋಷ್ಠಿಗೆ ಹೋಗ್ಬಿಡೋದು, ಪತ್ರಿಕೆ ಕೂತ್ಕೊಂಡು ಏನೇನೋ 100 ಕೋಟಿ ಶಿವಲಿಂಗ ಏನೋ ನವದಿನಲ್ಲಿ ಒಂದೇ ₹1 ಅವ್ಯವಹಾರ ನಡೆದೈತೆ ಅಂತ ನೀನು ಸಾಧಿಸ್ಕೊಳ್ಳೋದಾದ್ರೆ ನೀವೇಳಿ ಶಿಕ್ಷೆ ಗುರಿ ಆಗ್ತದೆ. ಒಂದು ಇದು ನಡೆದಿದೆ ನಿನ್ನೆ. ಎಷ್ಟು ನಮ್ಮ ಕಾರ್ಯಕರ್ತರು ನಾನು ವಹಿಸ್ತೇನೆ. ಪಾಪ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರುಗಳನ್ನ ನನ್ನ ಜೀವನದಲ್ಲಿ ಅವರ ಕೋಟ್ಲಿಕ್ಕೆ ನಾನು ಪೂಜೆ ಮಾಡ್ಬೇಕು. ಅವರೆಲ್ಲ ಪೂಜೆ ಮಾಡೋದು ನಾನು ಮಾಡ್ಬೇಕು. ಯಾಕೆ ಅಂದ್ರೆ ಹೇಳಿಕೆಯಿಂದ ಬರ್ತವೆ, ನೋಡ್ತವೆ, ನಿಲ್ತವೆ. ₹5 ಇನ್ನೊಬ್ಬಕ್ಕೆ ಕೇಳಿಬೇಕಪ್ಪ ಅಂತ ಹೇಳಿ, ಇನ್ನೊಬ್ಬರ ಹತ್ರ ಇಸ್ಕೊಳ್ಬೇಕಪ್ಪ ಅಂತ ಹೇಳಿ ಬಂದು ಎಲ್ಲಿ ಮನೇಲಿ ಊಟ ತಿನ್ಬೋದ್ರೆ ಮಾತ್ರ ರಾತ್ರಿ ಮನೇಲಿ ಊಟ ಮಾಡ್ತಕ್ಕಂಥ ಕಾರ್ಯಕರ್ತರು ಎಷ್ಟೋ ಜನ ಮುಖಂಡರುಗಳನ್ನ ಮಾಡ್ತಾ ಇದ್ದಾರೆ. ಇನ್ನೊಬ್ಬನ ಹತ್ರ ಅದು ಕೊಡಿಸ್ತೀನಿ ಕೊಡು, ಇದು ಕೊಡಿಸ್ತೀನಿ ಕೊಡು, ಅಲ್ಲಿ ಕೊಡ್ತೀನಿ ಕೊಡು, ಇಲ್ಲಿ ಕೊಡ್ತೀನಿ ಕೊಡು ಅಂತ ಇರುವಂತ ಕಾರ್ಯಕರ್ತರಾಗಿ ನನ್ನ ಸೌಭಾಗ್ಯ, ನನ್ನ ಪುಣ್ಯದ ಫಲ ನನ್ನ ಹತ್ರ ಇರ್ತಕ್ಕಂಥ ಮುಖಂಡರುಗಳು, ನಮ್ಮ ಹತ್ರ ಇರ್ತಕ್ಕಂಥ ಕಾರ್ಯಕರ್ತರು ನಿಜವಾಗ್ಲೂ ಅದನ್ನ ತ್ಯಾಗನೆ ಮಾಡಬೇಕು. ಇವರೆಲ್ಲ ಎಲ್ಲೆಲ್ಲಿ ಟೋಪಿ ಹಾಕೊಂಡರು. ಇವ್ರು ಬಂದು ನನಗೆ ಏನೇನೋ ಮಾತಾಡ್ತಾರೆ. ಇವರು ಹೇಳ್ಬೇಕು. ನಿಮ್ಮ ಉತ್ತರ ಹೇಳ್ಬೇಕು. ನೀವು ನಾನೆಲ್ಲ ಹೇಳ್ಬೇಕಾಗಿರೋ ಉತ್ತರನ ತೋರಿಸ್ರಿ. ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು ₹1 ಕೆಟ್ಟ ಕೆಲಸ ಮಾಡಿರ್ತಕ್ಕಂಥದ್ದು ಈ ರೀತಿ ಇರ್ತಕ್ಕಂಥ ಸನ್ನಿವೇಶ ಇದೆ. ಇದಕ್ಕೆ ನೀವು ಹೆದರಬೇಡಿ, ನಾನು ಇದ್ದೇನೆ. ನೀವು ಎಲ್ಲ ಆತ್ಮಸ್ಥೈರ್ಯವನ್ನು ತಗೊಳ್ಳಿ, ನುಗ್ಗಿ ಇನ್ನು ಮುಂದೆ ಅರಸಿಗೆ ಈಗೆಲ್ಲ ಆಗಿ ಈಗ ನಿಮಗೆ ರಾಜ್ಯ ಸರ್ಕಾರದ ಅವ್ಯಾಂತರದ ಬಗ್ಗೆ ನೀವೇನು ಹೆದರಿಕೆ ಬೇಡಿ, ಅದೆಲ್ಲ ಸರಿ ಹೋಗುತ್ತೆ. ಇನ್ನು 3-4 ವರ್ಷ, 3 ವರ್ಷ, 3-4 ವರ್ಷ ನಾವು ಇರ್ತೀವಿ. 3 ವರ್ಷ ನೀವು ಯಾರು ಹೆದರಬೇಕಾದಂತ ಅವಶ್ಯಕತೆ ಇಲ್ಲ. ನಾನು ಎಲ್ಲ ಕಾರ್ಯಕರ್ತರಿಗೆ, ಎಲ್ಲರಿಗೆ ಸಮಾನವಾಗಿ, ಸಾಮೂಹಿಕವಾಗಿ ನಾಯಕತ್ವವನ್ನು ಕೊಟ್ಕೊಂಡು ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೇವೆ. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿಯನ್ನ 1 ಸೀಟನ್ನು ಹುಡ್ದಂಗೆ ಗೆಲ್ತೀನಿ. ಅದೇನಾಗುತ್ತೆ ನೋಡೋಣ. ಚಾಲೆಂಜ್ ಆಗುತ್ತೆ. ನಾನು ಮಾಡಿದ್ದೀನಿ ಕೆಲಸ. ಯಾಕೆ ಜನ ಓಟ್
ಏನೋ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನನಗೆ ಸ್ವಲ್ಪ ನನ್ನ ಉದಾಸೀನ, ನಾನು ಒಂದೊಂದು ಪಂಚಾಯತಿಗೆ ಒಂದೊಂದು ಹೋಗ್ಬಿಟ್ಟು ಹಳ್ಳಿ ಹೋಗ್ಬೇಕು, ಅದರ ಪ್ರತಿಫಲ ನನಗೆ ತೋರಿಸಿದೆ. ಮತ್ತೆ ಸ್ವಲ್ಪ ನಮ್ಮ ಮುಖಂಡರುಗಳಲ್ಲಿ ಕಾರ್ಯಕರ್ತರುಗಳಿದ್ದಂತ ಭಿನ್ನಾಭಿಪ್ರಾಯವನ್ನು ನಾನು ಬಗೆಹರಿಸಿದೆ. ಅವ್ರು ಕರೆದು ನಾನು ಚುನಾವಣೆ ಬಂತು ಅಂದ್ರೆ ಒಂದು 3 ತಿಂಗಳು ಅದೇ ಕೆಲಸ ಮಾಡ್ತಿದ್ದೆ, ಕರೆದು ಅವ್ರಿಗೆಲ್ಲ ಸಮಾಧಾನ ಮಾಡ್ತಿದ್ದೆ, ಹಂಚು ಪಂಚಾಯತಿ ಮಾಡ್ತೀವಿ, ನಮ್ಮ ಚೌಡೆ ಅನ್ನೋದು ಹೆಣ್ಮಕ್ಳು ಮಾಡೋ ವಿಷಯ ಬಿಟ್ಬಿಟ್ರು ಅವ್ರು. ಆದ್ರಿಂದ ಏನಾಯ್ತು, ಸ್ವಲ್ಪ ಕಾರ್ಯಕರ್ತರ ಮನಸ್ಸಿನಲ್ಲಿ ಅಸಮಾಧಾನ ಆಗಿ ಸ್ವಲ್ಪ ವ್ಯತ್ಯಾಸ ಆಗಿದೆ. ಇನ್ನಂಗಾಗಲ್ಲ, ಇನ್ನು ಹಳ್ಳಿ ನುಗ್ತೇವೆ, ನಮ್ಮ ಕಾರ್ಯಕರ್ತರು ಇರ್ತಕ್ಕಂಥ ಭಿನ್ನಾಭಿಪ್ರಾಯವನ್ನ ಬಗೆಹರಿಸ್ತೇವೆ, ಅವರೊಬ್ಬರಿಗೂ ಪ್ರತಿಯೊಬ್ಬರಿಗೂ ಸಮಾನವಾದಂತ ಕೊಡ್ತೇವೆ. ನಮ್ಮ ಮುಖಂಡರುಗಳು ಕಾರ್ಯಕರ್ತರು ಮತದಾರರನ್ನೆಲ್ಲ ಸಾಮೂಹಿಕವಾಗಿ ತಗೊಂಡು ಹೋಗ್ಬೇಕು. ಇನ್ನೊಂದು ದೊಡ್ಡ ಕಾರ್ಯಕರ್ತರ ಸಭೆಯನ್ನು ನಾನು ಮಾಡ್ತೇನೆ. ಅಲ್ಲಿ ನನ್ನ ಅಂತರಾಳದ ಮಾತನ್ನ ನಾನು ಹೇಳ್ತೇನೆ, ನಾನು ಪ್ರಮಾಣ ತಗೊಳ್ತೇನೆ, ನಿಮಗೆ ಮೋಸ ಮಾಡಲ್ಲ, ನಿಮ್ಗೆ ಅನ್ಯಾಯ ಮಾಡಲ್ಲ, ಕಾರ್ಯಕರ್ತರಿಗೆ ಮುಖಂಡರುಗಳಿಗೆ, ಈ ತಾಲೂಕಿನ ಈ ಕ್ಷೇತ್ರದ ಜನತೆಗೆ ನಾನು ಎಂದೂ ಮೋಸ ಮಾಡಲ್ಲ, ನನ್ನ ಪ್ರಾಮಾಣಿಕವಾಗಿರ್ತೇನೆ. ನಾನು ಹೇಳ್ತಾರೆ ಕಾಂಗ್ರೆಸ್ ಹೋದ, ಯಾಕೆ ಹೋದ ಅಂತ ನಾನು ಹೇಳಿದ್ದೇನೆ. ನನಗೆ ಗೊತ್ತು ಈ ರಾಜ್ಯದ ರಾಜಕಾರಣ, ಇನ್ನು 20 ವರ್ಷದ ರಾಜಕಾರಣ ಈಗಲೇ ನಾನು ಬರೆದಿಡ್ತೇನೆ. ಬೇಕಾದ್ರೆ 19 ಬಂದು JDSಗೆ ನಾನು ಸೇರಿದ್ರೆ 20 ಆಗೋದು, ನಾನು ಅಲ್ಲಿ ಗೆಲ್ತಿದ್ದೆ ಇಲ್ಲ ಅಂತ ಹೇಳೋದಿಲ್ಲ. 20 ಆಗೋದು ಎಷ್ಟೊಳೆ ತರಕಾಗದ, ಒಂದು ವರ್ಷದಲ್ಲಿ 5-6 ಸಾವಿರ ಕೋಟಿ ರೂಪಾಯಿ ಹಣವನ್ನು ಕೊಡಿಸಿದ್ದೇನೆ DK ಶಿವಕುಮಾರ್ ಅವರ ಹತ್ರ. ಕೊಡಿಸಿ ಎತ್ತಿನೊಳೆ ನೀರನ್ನ, ಹಣ ನಿನ್ನ ಹೆಸರು ಉಳಿಬೇಕು ಈ ರಾಜ್ಯದಲ್ಲಿ, ಎತ್ತಿನೊಳೆಯನ್ನ ನೀನು ಹರಿಸಲೇಬೇಕು, ಅದನ್ನ ಮೇಲೆ ನೀರು ಎತ್ತಲೇಬೇಕು ಅಂತ ಅಂದಾಗ, ಹೌದು ನೀನು ಹೇಳೋದು ಸತ್ಯ ಅಂತೇಳಿ 5-6 ಸಾರಿ ನನ್ನ ಜೊತೆ ಬಾರಿಗಳು ಸಕಲೇಶ್ವರ ಬಂದು ಯಾವ್ಯಾವ ಜಮೀನು ಬಿಟ್ಟಿಲ್ಲ ಅವನ್ನೆಲ್ಲ ಎದುರಿಸಿ ಅವನ್ನೆಲ್ಲ ಇದು ಮಾಡಿ ಪಾಪ ಮೇಲೆ ಕೇಳ್ತಕ್ಕಂಥ ಒಬ್ಬ ಧೀಮಂತ ನಾಯಕ ಇವತ್ತು DK ಶಿವಕುಮಾರ್, ಅದನ್ನು ನಾವು ಮರೆಯಕ್ಕಾಗಲ್ಲ. ಅದು ಬಂದು ಅದನ್ನು ಸಭೆಯನ್ನು ಮಾಡಿ ಕೊಡಿಸಿ ನೀರನ್ನು ಎತ್ಕೊಟ್ಟು ಅದಕ್ಕೆ ಓದಿದ್ದು ನಾನು. ಇವ್ರು 20 ಸೀಟಿಗೆ ಮರ್ತೋದ್ರೆ ಒಳಗೆ ಭಾಷಣ ಹೊಡಿತೀಯ, ಅದಕ್ಕೋಸ್ಕರ ಇಲ್ಲ, ಈ ಸಾರಿ ಕಾಂಗ್ರೆಸ್ ಅಧಿಕಾರ ಬಂದೇ ಬರುತ್ತೆ. ಇವತ್ತು ಮಾರಿ ಕಡಿಮೆ ಬಿದ್ದಿದೆ, ಓಡ್ಬಿದ್ದೆ, ಮಾರಿ ಕಡಿಮೆ ಓಡ್ಬಿದ್ದಿದೆ. ನಮ್ಮ ನೀರು ನಮ್ಗೆ ಹೊಟ್ಟೆ ಬರೀತಾ ಇದೆ. 5 ಕಿಲೋಮೀಟರ್ನ ಸ್ವಾರ್ಥಿಗಳು ಬಿಡಲಿಲ್ಲ, ಅಲ್ಲಿ 5 ಕಿಲೋಮೀಟರ್, ಬರೀ 5 ಕಿಲೋಮೀಟರ್ ಐಗಳ ಕಾವಲಿ ಕುಂತಲ ಕಡೆಸಿರು ಶಿವಲಿಂಗವ್ರಿಗೆ ಹೆಸರು ಬರುತ್ತೆ, ನೀರು ಬಂದ್ಬಿಡ್ತವೆ ಸರಿ ಅಂತ. ಆ ರೀತಿ ಆ ಎತ್ತಿನೊಳೆ ನೀರನ್ನ ಮಾಡ್ತಕ್ಕಂಥ ಕೆಲಸ ಸಾಮಾನ್ಯವಾದ ಕೆಲಸದಲ್ಲಿ ಭಗೀರಥ ಅಂತಾರೆ. ಹೌದ್ರಿ, 1000 ಅಡಿ ಎತ್ತರದಲ್ಲಿ ಆಳದಲ್ಲಿ ಇರ್ತಕ್ಕಂಥ ನೀರನ್ನ 1000 ಅಡಿ ಮೇಲೆ ಎತ್ತಿ ಸ್ವಿಟ್ಜರ್ಲ್ಯಾಂಡ್ಗೆ ನಮ್ಮ ಸಂಸ್ಥೆಯನ್ನು ಕಳಿಸಿದ್ರು. ಸ್ವಿಟ್ಜರ್ಲ್ಯಾಂಡ್ ಹೋಗಿ ಇದೇ ರೀತಿ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ 1110 ಅಡಿ ಎತ್ತರಕ್ಕೆ ನೀರನ್ನು ಏರಿಸಿ ಅಲ್ಲಿ ಬೆಳೆ ಬೆಳೀತಾ ಇದೆ. ಅಂತ ಒಂದು ಯೋಜನೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆಗಿದೆ ಅಂದ್ರೆ ಅದಕ್ಕೆ ಶಿವಲಿಂಗಿ ಅವರು ಎಷ್ಟು ವಿಧಾನಸಭೆಯಲ್ಲಿ ಹೋರಾಟ ಮಾಡ್ತಾರೆ. ಮಾತೆತ್ತಿದ್ರೆ ಮಧ್ಯ ಕರ್ನಾಟಕ, ಆ ಕಡೆ ದಕ್ಷಿಣ ಕರ್ನಾಟಕ, ಈ ಕಡೆ ಉತ್ತರ ಕರ್ನಾಟಕ, ನಾವು 46 ತಾಲೂಕಿನವರು ಮಧ್ಯ ಕರ್ನಾಟಕವನ್ನು ಕಟ್ತೇವೆ, ನಮ್ಮ ಪಾಲನೆ ಕೊಡಿ ಅಂತ ಹೇಳಿ ವಿಧಾನಸಭೆಯಲ್ಲಿ ಕೇಳಿದೆ. ನಾವು ಕಟ್ತೀವಿ, ನಾವು ಎತ್ಕೊಂಡು ನೀರು ತಗೊಂಡೋಗ್ತೀವಿ, ನಮ್ಮ ಪಾಲ್ ಕೊಡಿ ಅಂತ ಕೇಳಿದೆ, ನಮ್ಮ ಪಾಲ್ ಬಿಸಾಕ್ಲಿ ಅಂತ ಕೇಳಿದೆ. ಹಂಗೆ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಒಂದು ಸಂಭಾವಿತ ರಾಜಕಾರಣವನ್ನು ಮಾಡಿ ಒಳ್ಳೆ ರಾಜಕಾರಣವನ್ನು ನಡೆಸಿಕೊಂಡು ಹೋಗ್ತಾ ಇದ್ದೇವೆ. ಇಂಥದ್ದನ್ನ ಕರೀಲಾರ್ದಲೆ ಎಲ್ಲೋ ಇದನ್ನು ಕರ್ಕೊಂಡ್ಬಂದು ಯಾಕ್ರಿ ಶಿವಲಿಂಗ ಯಾಕ್ರಿ ಸೋಲಿಸ್ತೀರಿ, ಏನಕ್ಕೆ ಸೋಲಿಸ್ತೀರ, ಎಲ್ಲೆಲ್ಲಿಂದೋ ಹೇಳ್ಕೊಂಡ್ಬಿಟ್ಟಿರಲ್ರಿ. ನಿಮ್ಮಲ್ಲಿ ಅವನಾಗ ಒಬ್ಬ ಹುಡ್ಕೊಂಡು ನಾ ಇಲ್ಲಿ ಗಂಡು ಅಂತ ಮಾಡ್ಕೋವ್ರಿ, ಯಾಕ್ರಿ ದೇಶದಲ್ಲ ಹೇಳ್ಕೊಬೇಕಿದ್ ಹೋಗಿ ಮೂಗಾರಿದ್ದವು ಹಬ್ಬ ಇದಿದ್ದವು ಇವೆಲ್ಲ ಹಿಡ್ಕೊಂಡು ಎಲ್ಲ ಬಂದ್ಬಿಟ್ಟು ಈ ರೀತಿ ಮಾಡಕ್ ಹೋಗ್ಬೇಡಿ. ಮಾಡಿ ನೀವು ಪಕ್ಷದ ರಾಜಕಾರಣ ಮರ್ಯಾದೆ ಅಂತ ನಾನು ಹೇಳಲ್ಲ. ಹೌದು, ಸರ್ವ ಜನ ಇದು ಈ ಭಾರತ ದೇಶ ಜಾತ್ಯತೀತ ರಾಷ್ಟ್ರ. ಜಾತ್ಯತೀತ ರಾಷ್ಟ್ರದಲ್ಲಿ ನಾವೆಲ್ಲ ಸರ್ವ ಸಮಾನರಾಗಿ ಕುವೆಂಪು ಅವರು ಹೇಳಿದಂತೆ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಬೆಳಿಬೇಕು. ನಾವು ಸರ್ವ ಜನಾಂಗವನ್ನು ಒಂದಾಗಿ ಕಾಣಬೇಕು. ಆ ಒಂದಾಗಿ ಕಾಣಬೇಕು ಅಂತೇಳಿ ಒಂದೊಂದು ಸಮಾಜಕ್ಕೂ ಒಂದೊಂದು ಭವನವನ್ನು ಕಟ್ಟಿಸಿಕೊಡ್ತಕ್ಕಂಥದ್ದು. ಆದಿ ಜಾಂಬವ ಭವನ ಇರ್ಬೋದು, ಬೋವಿ ಭವನ ಇರ್ಬೋದು, SP ಭವನ ಇರ್ಬೋದು, ಗಂಗಾಮತಸ್ಥರ ಭವನ ಇರ್ಬೋದು, ಉಪ್ಪಾರ ಭವನ ಇರ್ಬೋದು, ಅಂಬಾಣಿ ಸಮಾಜದ ಭವನ ಇರ್ಬೋದು. ಯಾವ ಭವನ ಬಿಟ್ಟಿದ್ದೀರಿ? ಈಗ ಮಾತ್ರ ರಗಡನೆ
ಭವನದಿಂದ ಶುರುವಾಗುತ್ತೆ. ಒಂದು ಯಾದವ ಸಮಾಜದ ಶ್ರೀಕೃಷ್ಣ ಭವನ ಶುರುವಾಗುತ್ತೆ. ಅದಾದ ಮೇಲೆ ಮಡಿವಾಳ ಸಮಾಜದ ಭವನ ಅಲ್ಲೇ ಪಕ್ಕದಲ್ಲಿ ಕೊಟ್ಟಿದ್ದೇವೆ. ಈ ರೀತಿ ಎಲ್ಲ ಸಮಾಜಕ್ಕೆ, ಪ್ರತಿಯೊಂದು ಸಮಾಜಕ್ಕೆ ಇವತ್ತು ಅರಸೀಕೆರೆ ನಗರದಲ್ಲಿ ಅವರು ಬರಬೇಕು, ಅವರ ಭವನದಲ್ಲಿ ಅವರು ಕೂತು ಕೆಲಸ ಮಾಡಬೇಕು, ಸಂಘಟಿತರಾಗಬೇಕು. ಅವರೆಲ್ಲ ಆ ಒಂದು ದೃಷ್ಟಿಯಿಂದ ಅವರನ್ನ ದೇವಾಂಗ ಸಮಾಜದ ಭವನವನ್ನು ಕಟ್ಟಿದ್ದೇವೆ. ಒಂದನ್ನೂ ಬಿಟ್ಟಿಲ್ಲ, ಒಂದನ್ನೂ ಬಿಟ್ಟಿಲ್ಲ. ಯಾವ ಸಮಾಜ ಇದ್ದಾರೆ ಇಲ್ಲಿ, ಆ ಎಲ್ಲ ಸಮಾಜಕ್ಕೆ ನೆಲೆ ಮಾಡಿಕೊಡ್ತಕ್ಕಂಥ ಕೆಲಸವನ್ನ ತಾಲೂಕು ಕೇಂದ್ರದಲ್ಲಿ ಮಾಡಿದ್ದೇವೆ. ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಯಾರು ಹುಡುಗೋಸಿ ಭಾಷಣ ಮಾಡ್ತಾರೆ ಅಂತ ಹೇಳ್ತಕ್ಕಂಥದ್ದಲ್ಲ. ಈ ಕೆಲಸನ ನಾವು ಮಾಡಿದ್ದೇವೆ. ಈ ಅರಸೀಕೆರೆ ತಾಲೂಕನ್ನ ಮಾದರಿ ಹೇಳ್ತಾ ಇದ್ದ ಹಿಂದೆ ಇದನ್ನ ಹಾಸನ ಜಿಲ್ಲೆ ರಾಜಕಾರಣದಲ್ಲಿ ಒಳ್ಳೆ ಅರಸೀಕೆರೆ ಕಡೆಗಾಣಿಸಿದ್ದಾರೆ, ಹಿಂದುಳಿದಿದೆ ಅಂತಕ್ಕಂಥ ಪದ ಹೇಳ್ತಾ ಇದ್ದಾರೆ. ಇವತ್ತು ಅಲ್ಲಿ ಜನ ಎಲ್ಲ ನಾವು ಹೋದ್ರೆ ಆ ಭಾಗಕ್ಕೆ ಅರಕಲಗೂಡು ಇರ್ಬೋದು, ಆ ಕಡೆ ಭಾಗದ ಜನ ಹೇಳ್ತಾರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅರಸೀಕೆರೆ ಮುಂದೆ ಬಂದಿದೆ. ಯಾವ ಊರು ಹೋದ್ರು ಮಣ್ಣಿನ ನಡೆಯಂಗಿಲ್ಲ, ಎಲ್ಲರೂ ಕಾಂಕ್ರೀಟ್ ನಡೆಯಬೇಕು. ಆ ರೀತಿ ಮಾಡಿದ್ದಾರೆ ಶಿವಲಿಂಗೇಗೌಡರು. ಅದೇ ರೀತಿ ನಮ್ಮ ತಾಲೂಕುಗಳು ಆಗಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅದೇ ರೀತಿ ಮಾಡ್ತಕ್ಕಂಥ ಕೆಲಸವನ್ನು ನಾವು ವಿದ್ಯುತ್ ಶಕ್ತಿ, ಫ್ರೀ ವಿದ್ಯುತ್ ಶಕ್ತಿ ಅದನ್ನ ಕೊಡ್ಲಿಕ್ಕೆ ಮುಂದೆ ಒಂದಿನ ಗಂಡಾಂತರ ಬರ್ಬೋದು ಅಂತೇಳಿ ಈಗಲೇ 250 ಎಕರೆನಲ್ಲಿ ಅರಸೀಕೆರೆ ತಾಲೂಕಿಗೆ ಬರ್ಬೇಕಾಗಿರ್ತಕ್ಕಂಥ ಎಲ್ಲ ಕರೆಂಟ್ ಅನ್ನ ಇಲ್ಲೇ ಉತ್ಪತ್ತಿ ಮಾಡಬೇಕು ಅಂತ ಸೋಲಾರ್ ಸಿಸ್ಟಮ್ ಅನ್ನ ಪ್ರಾರಂಭ ಮಾಡಿದ್ದೀವಿ. ಇನ್ನೊಂದು ಎಷ್ಟು ತಿಂಗಳಾಗ್ಬೋದು, 6 ತಿಂಗಳ ಒಳಗಡೆ ಇಡೀ ಅರಸೀಕೆರೆ ತಾಲೂಕಿಗೆ ಬರಬೇಕಾದಂತ ವಿದ್ಯುತ್ ಶಕ್ತಿ ಎಲ್ಲವನ್ನ ಇವತ್ತು ಇಲ್ಲೇ ಅರಸೀಕೆರೆ ತಾಲೂಕಿನಲ್ಲೇ ಉತ್ಪತ್ತಿ ಮಾಡ್ತಾ ಇದ್ದೇವೆ. ನಾವು ಯಾರಲ್ಲೂ ಕರೆಂಟಿಗೆ ಕೈಗೊಳ್ಳಬೇಕಾಗಿಲ್ಲ, ಯಾವ ಇಂದಿನ ಮೆಕ್ಕಿ ನಮಗೆ ಬೇಕಿಲ್ಲ, ಯಾವುದೂ ಬೇಕಿಲ್ಲ. ನಮಗೆ ಬೇಕಾದಂತ ಕರೆಂಟ್ ಅನ್ನ ನಮ್ಮ ತಾಲೂಕಿನಲ್ಲೇ ನಾವು ಉತ್ಪತ್ತಿ ಮಾಡ್ತಾ ಇದ್ದೇವೆ. ಇಲ್ಲೇ ನಾವು ಶೇಖರಣೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಒಂದು ದೊಡ್ಡ ಇಂಡಸ್ಟ್ರಿಯಲ್ ಎಸ್ಟೇಟ್ ನ ಮಾಡಬೇಕು, ಕೈಗಾರಿಕೆಗಳನ್ನ ಕರೆತರಬೇಕು ಅಂತ ಹೇಳ್ಬಿಟ್ಟು ಇವತ್ತು ಕರೆಕಲ್ ಉಕ್ಕಡದಲ್ಲಿ ಇಂಡಸ್ಟ್ರಿಯಲ್ ಎಸ್ಟೇಟ್ ನ ಪ್ರಾರಂಭ ಮಾಡಿದ್ವಿ. ಅದಕ್ಕೆ ಎಷ್ಟು ವಿಘ್ನ ಕೊಡ್ತಾ ಇದ್ವಿ, ಚಾಡಿ ಹೇಳ್ಕೊಡ್ತೀವಿ. ಆ ಜಮೀನು ಕೊಡ್ತಕ್ಕ, ಆ ಜಮೀನು ಕೊಡೋದ್ರಲ್ಲ ಕರ್ಕೊಂಡು ಕೋಟಿ ಕೇಸ್ ಹಾಕ್ಕೊಡ್ತೀವಿ. ಇದಾನೆ ಕರ್ತವ್ಯ, ಇದಾ ಅರಸೀಕೆರೆ ಅಭಿವೃದ್ಧಿ ಪಡಿಸ್ತಕ್ಕಂಥ. ಯಾತಕ್ಕೆ ಇಂಡಸ್ಟ್ರಿ ಬೇಕು? ಇವತ್ತು ಕಿತ್ತೂರು ಅರಸೀಕೆರೆ ಮಧ್ಯಭಾಗದಲ್ಲಿದೆ, ರೈಲ್ವೆ ಜಂಕ್ಷನ್ ಇದೆ. ಅವ್ರು ಹೇಳ್ತಾರೆ ಇಂಡಸ್ಟ್ರೀಸ್ ನಾವು ಡಿಮ್ಯಾಂಡ್ ಸರ್ವೆ ಮಾಡಿಸಿದಾಗ 370 ಜನ ಕೈಗಾರಿಕೆಗಳಲ್ಲಿ ನಮಗೆ ನಿವೇಶನ ಕೊಡಿ ಅಂತ ಅರ್ಜಿ ಹಾಕಿದ್ದಾರೆ. ಈಗಾಗಲೇ ನಾವು ಇಂತಿಂತ ಇಂಡಸ್ಟ್ರೀಸ್ ಅರಸೀಕೆರೆಯಲ್ಲಿ ಪ್ರಾರಂಭ ಮಾಡ್ತೇವೆ. ನಾನು ಅವ್ರ ಯೂನಿವರ್ಸಿಟಿ ಅಲ್ಲಿ ನಾನು ಪಾಟೀಲ್ ಸಭೆಯಲ್ಲಿ ಕರೆಸಿ ಅರಸೀಕೆರೆ ಇದಕ್ಕೆ ಪರೀಕ್ಷೆ ಮಾಡಿದಾಗ ಯಾವ್ಯಾವ ಇಂಡಸ್ಟ್ರೀಸ್ ಬರ್ತಾರೆ ಅಂತ ಹೇಳಿ ನೋಡಿದಾಗ ಏನಪ್ಪಾ ನೀನು ಅರಸೀಕೆರೆ ಇಷ್ಟೊಂದು ಇಂಡಸ್ಟ್ರೀಸ್ ಡಿಮ್ಯಾಂಡ್ ಇದೆ, ಇಷ್ಟೊಂದು ಜನ ಇಂಡಸ್ಟ್ರೀಸ್ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ, ಎಷ್ಟು ಡಿಮ್ಯಾಂಡ್ ಇದೆ, ಎಂತೆಂತ ಇಂಡಸ್ಟ್ರೀಸ್. ಕಾರಣ ಅಲ್ಲೊಂದು 4-5 ಜನ ಇದ್ದಂತವ್ರು ಕಾರಣ ಕೊಟ್ಟು ನಮಗೆ ಬುಕಿಂಗ್ ಇದು ಸಿಗೋದಿಲ್ಲ. ಇಡೀ ಕರ್ನಾಟಕ ರಾಜ್ಯದ ಯಾವುದೇ ಮೂಲಕ ಬೇಕಾದ್ರೂ ಅರಸೀಕೆರೆಯಿಂದ ವಾಹಿನಿಯಲ್ಲಿ ನಾವು ಪದಾರ್ಥಗಳನ್ನ ಸಾಗಿಸಬಹುದು, ರಾ ಮೆಟೀರಿಯಲ್ಗಳನ್ನ ತರಿಸಬಹುದು. ನಾವು ಈ ಸಾರಿಗೆ ವೆಚ್ಚದಲ್ಲಿ ನಮಗೆ ರಾ ಮೆಟೀರಿಯಲ್ಸ್ ಕಾಸ್ಟ್ ಜಾಸ್ತಿ ಬೀಳುತ್ತೆ, ರೈಲ್ವೆನಲ್ಲಿ ಅದಕ್ಕಿಂತ 4% ಬೀಳುತ್ತೆ. ಅದರಿಂದ ನಮಗೆ ರೈಲ್ವೆ ಇಂದ ಬರ್ತಕ್ಕಂಥ ಬೋಗಿಗಳಲ್ಲಿ ಬರ್ತಕ್ಕಂಥ ರಾ ಮೆಟೀರಿಯಲ್, ಆ ರಾ ಮೆಟೀರಿಯಲ್ ನ ತಯಾರು ಮಾಡಿ ಕಳಿಸ್ತಕ್ಕಂಥ ಸಿದ್ಧ ವಸ್ತುಗಳು ಇವು ನಮಗೆ ಬಹಳ ಪ್ರಮಾಣದಲ್ಲಿ ಉಳಿಯೋದ್ರಿಂದ ನಮಗೆ ನಿಜವಾಗ್ಲೂ ಅದಕ್ಕೋಸ್ಕರ ನಾವು ಅರಸೀಕೆರೆಗೆ ಬರ್ತಾ ಇದ್ದೇವೆ. ನೀವು ದಯಮಾಡಿ ನಮಗೆ ನಿವೇಶನ ಕೊಡಿ ಅಂತ ಹೇಳಿದ್ರೆ ಇಲ್ಲಿ ಚಾಡಿ ಹಿಡ್ಕೊಂಡು ಆ ಮೈನಹಳ್ಳಿ ಕೊಪ್ಪಳಕ್ಕೆ ಬಿಡಬೇಡಿ ಇದ ಅರಸೀಕೆರೆ ಉದ್ಧಾರ ಮಾಡೋದು ನಾಚಿಕೆ ಆಗಲ್ಲ. ಇದೆಲ್ಲ ಅರಸೀಕೆರೆ ಉದ್ಧಾರ ಮಾಡಕ್ ಬಂದಾರೆ ಪುಣ್ಯಾತ್ಮರು. ಇವತ್ತು ಇಷ್ಟೊಂದು ಇಂಡಸ್ಟ್ರೀಸ್ ಎಲ್ಲ ಆಗೋಗ್ಯಾವ. ಟೆಂಡರ್ ಆಗಿ ಸಿದ್ದರಾಮಣ್ಣ ಕೈಲಿ ಶಂಕುಸ್ಥಾಪನೆ ಹಾಕಿ ಬಾಣವಾದ ಎಲ್ಲ ಅಷ್ಟು ಕೋಟಿ ರೂಪಾಯಿ ನಾವು ಇನ್ವೆಸ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವರಿಗೆ ಅದು 1:4 ಪ್ರಮಾಣದಲ್ಲಿ ದುಡ್ಡನ್ನ ಕೊಡಿಸ್ತಕ್ಕಂಥ ಕೆಲಸ ಮಾಡಿದೆ. ಆ ಇಂಡಸ್ಟ್ರಿ ಜಾಗ ಕೊಡ್ಲಿಕ್ಕೆ ಚಾಡಿ ಹೇಳ್ತಿರಲ್ಲ, ನಿಮ್ಮಂತ ಅರಸೀಕೆರೆ ದ್ರೋಹಿಗಳಿಂದ ನಾವು ಹುಡ್ತಾ ಇರ್ತೀವಿ. ಯಾರು ಹೇಳಿದ್ರಿ? ನಿಮ್ಮ ಆತ್ಮ ಸಾಕ್ಷಿ ನೋಡ್ಕೊಳ್ರಿ. ಯಾರ್ಯಾರು ಚಾಡಿ ಹೇಳಿ ಕೋಟಿ ಕಳಿಸಿದ್ರಿ, ನಿಮ್ಮ ಆತ್ಮ ಸಾಕ್ಷಿ ನೋಡ್ಕೊಳ್ರಿ. ಇದೇ ಅರಸೀಕೆರೆ ಅಭಿವೃದ್ಧಿ ಮಾಡೋದು ನೀವು. ಇದಕ್ಕೋಸ್ಕರ ಅರಸೀಕೆರೆ ರಾಜಕಾರಣ ಮಾಡೋದು ನೀವು. ನಾಚಿಕೆ ಆಗಲ್ಲ ನಿಮಗೆ? ಈ ರೀತಿ ಅರಸೀಕೆರೆ ನಿನ್ನ
2 ಗಂಟೆ ಆದ್ಮೇಲೆ ಏನ್ ದುಡ್ಡಿಲ್ಲ ಸಿದ್ದರಾಮಯ್ಯ ಸರ್, ದುಡ್ಡೇ ಎಲ್ಲೈತಿ, ಏನಾಯ್ತು, ಏನ್ ನಿಂತಿತ್ತು ನಮ್ದು, ಏನ್ ನಿಂತಿದೆ ಅಂತ ಬೇರೆ. ಇವತ್ತು ಪಟ್ಟಿ ಕೊಡ್ತೇನೆ, ಇಡೀ ರಸ್ತೆಗೆ 100 ಕೋಟಿ ರೂಪಾಯಿ ಹಣವನ್ನ ಇವತ್ತು ಎಲ್ಲ ಕಡೆ ಶಂಕುಸ್ಥಾಪನೆ ನನಗೆ ಮಾಡಕ್ ಖುಷಿಯಿಲ್ಲ, ಶುರು ಮಾಡ್ತೀನಿ ಬರ್ತೀನಿ. ಅರಸೀಕೆರೆ ಟು ಚನ್ನರಾಯಪಟ್ಟಣ 70 ಕೋಟಿ ಹಣವನ್ನು ಹಾಕಿ ಡಬಲ್ ರೋಡ್ ಮಾಡಿಸ್ತಾ ಇದ್ದೀವಿ, ಗೊತ್ತಾಗಕ್ಕೆ ಮಾಡಿಸ್ತಾ ಇದ್ದೀವಿ. ಒಂದು ಬಾಣಾವರದಿಂದ ಚಿಕ್ಕಮಗಳೂರು ಗಡಿ 5 ಕೋಟಿ ರೂಪಾಯಿ ಕೊಟ್ಟಿದೆ ಡಬಲ್ ರೋಡ್. ಚಿಕ್ಕಮಗಳೂರು ಕೆಪಿಡಿ ರಸ್ತೆ ಅರಸೀಕೆರೆಯಿಂದ ಒಳ್ಳೆನಾಡು ಹೋಗ್ತಕ್ಕಂಥ ಕೆಟಿಡಿ ರಸ್ತೆ ಹೋಗ್ತಾ 5 ಕೋಟಿ ಕೊಟ್ಟಿದ್ದೇನೆ. ಟೆಂಡರ್ ಆಗಿದೆ, ಇದು ಟೆಂಡರ್ ಆಗಿದೆ. ಚಿಕ್ಕಮಗಳೂರು ಇದು ಟೆಂಡರ್ ಆಗಿದೆ. ಸಿಂಧೇನಹಳ್ಳಿ ಗಡಿ ಇಟ್ಟು ಗಣಸಿ ಹ್ಯಾಂಡ್ಪೋರ್ಟ್ 12 ಕೋಟಿ ಟೆಂಡರ್ ಆಗಿದೆ. ಟೆಂಡರ್ ಆದ ಕೆಲಸ ಪೂಜೆ ಮಾಡಕ್ಕೆ ಶಾಸಕರು ಗ್ಯಾರಂಟಿ ಸಮಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರಿಗೆ, ಸದಸ್ಯರು ಗ್ಯಾರಂಟಿ ಸಮಿತಿ, PL ಬಸವರಾಜ್ ಅವರು ಸದಸ್ಯರು ಗ್ಯಾರಂಟಿ ಸಮಿತಿ, ಸಿರಾಜ್ ಅಲಿ ಬೇಗ್ ಸದಸ್ಯರು ಗ್ಯಾರಂಟಿ ಸಮಿತಿ, ಕೃಷ್ಣೇಗೌಡ ಸದಸ್ಯರು ಗ್ಯಾರಂಟಿ ಸಮಿತಿ, ಪ್ರದೀಪ್ ಕುಮಾರ್ ಅವರು ಸದಸ್ಯರು ಗ್ಯಾರಂಟಿ ಸಮಿತಿ, ಸತೀಶ್ ಜೆಸಿ ಸದಸ್ಯರು, ಶಿವಕುಮಾರ್ ಸದಸ್ಯರು ಗ್ಯಾರಂಟಿ ಸಮಿತಿ, ಲೋಕೇಶ್ ಸದಸ್ಯರು ಗ್ಯಾರಂಟಿ ಸಮಿತಿ, ಶ್ರೀಯುತ ದಾವೇಗೌಡರು ಕೆಡಿಪಿ ಸದಸ್ಯರು, ಶ್ರೀಯುತ ಕುಮಾರಸ್ವಾಮಿ ಅವರು ಕೆಡಿಪಿ ಸದಸ್ಯರು, ಶ್ರೀಯುತ ರಂಗಪ್ಪನವರು ಕೆಡಿಪಿ ಸದಸ್ಯರು, ಗೌಸ್ ಅಹಮದ್ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು. Gracias.